Praise the Lord. This is the day that Lord has made. We will rejoice and we will glad today. ಪ್ರೈಸ್ ದಿ ಲಾರ್ಡ್. ಈ ದಿನ ಕರ್ತನಿಂದ ನೇಮಕವಾದ ದಿವಸ. ಈ ದಿವಸದಲ್ಲಿ ನಾವೆಲ್ಲರೂ ಆನಂದಿಸೋಣ. I welcome all of you for the live worship of Word of Victory Church through the Big J TV. ಬಿಗ್ ಜೆ ಟಿವಿಯ ಮೂಲಕವಾಗಿ ವರ್ಡ್ ಆಫ್ ವಿಕ್ಟರಿಯ ಸಭೆಯ ಲೈವ್ ಆರಾಧನೆಗೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. If you are watching through the YouTube or Facebook or any social media platform, share with others so that it may be blessing to many people. ನೀವು ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿರುವುದಾದರೆ ಇತರರೊಂದಿಗೆ ಹಂಚಿಕೊಳ್ಳ್ರಿ, ಅವರು ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. Hallelujah. I believe today God is going to speak to you. ನಾನು ನಂಬ್ತೇನೆ ಈ ದಿವಸ ದೇವರು ನಿಮ್ಮ ಸಂಗಡ ಮಾತನಾಡ್ತಾನೆ ಎಂಬುದಾಗಿ. God is in the business of building our life for the greater glory. ದೇವರು ತನ್ನ ಅತಿಶಯವಾದ ಮಹಿಮೆಗಾಗಿ ನಮ್ಮ ಜೀವಿತವನ್ನು ಕಟ್ಟುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾನೆ. That's why Jesus told, I have come to give life in all abundance. Gospel of John chapter 10 verse 10. ಅದಕ್ಕಾಗಿ ಯೇಸು ಕ್ರಿಸ್ತನು ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾನು ನಿಮಗೆ ಜೀವವನ್ನ, ಸಮೃದ್ಧಿಯಾದ ಜೀವವನ್ನು ಕೊಡುವುದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ಹೇಳಿದನು. In the book of James chapter 1 verse 17 says, He is the giver of all the good and the perfect gift. All the good and the perfect gifts comes from the Father of light. ಹಾಗಾಗಿ ಯಾಕೋಬನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಪರಲೋಕದಿಂದ ತಂದೆಯಿಂದ ಬರುವ ಎಲ್ಲ ಪರಿಪೂರ್ಣವಾದ ಉಡುಗೊರೆಯನ್ನು ಆತನು ಕೊಡುತ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. Every good things, every blessings is in the kingdom of God. ಎಲ್ಲ ಆಶೀರ್ವಾದ, ಎಲ್ಲ ಒಳ್ಳೆ ಕಾರ್ಯ ಅದು ದೇವರ ರಾಜ್ಯದಲ್ಲಿ ಅಡಕವಾಗಿದೆ. Now turn our attention to book of Matthew chapter 16. ನಾವು ನಮ್ಮ ಗಮನವನ್ನ ಈ ವೇಳೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ. Here I want to take your attention to one particular verse. ಈ ಅಧ್ಯಾಯದಲ್ಲಿ ನಿಮ್ಮ ಗಮನವನ್ನ ಒಂದು ವಿಶೇಷವಾದ ವಾಕ್ಯಕ್ಕೆ ತಿರುಗಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. Gospel of Matthew chapter 16 verse 13. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಾಕ್ಯ. Now when Jesus came into the district of Caesarea Philippi, he was asking his disciples, what do people say that Son of Man is? ಯೇಸು ಫಿಲಿಪ್ಪನ ಕೈಸರೆಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯ ಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ, what people are saying about me? ಜನರು ನನ್ನ ಬಗ್ಗೆ ಏನೆಂದು ಕರೆಯುತ್ತಾರೆ? Verse 14. 14ನೇ ವಾಕ್ಯ. They began to say, the disciples began to say, some say you are the John the Baptist, some say you are the Elijah, some say Jeremiah or one among the prophets. ಶಿಷ್ಯರು ಈ ರೀತಿಯಾಗಿ ಹೇಳಲು ಆರಂಭಿಸಿದರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ. Okay, this is the common opinion of the Jewish people concerning Jesus. ಇದು ಯಹೂದಿ ಜನರ ಸಾಮಾನ್ಯವಾದ ಒಂದು ಅವರ ತಿಳುವಳಿಕೆಯಾಗಿತ್ತು, ಅವರ ನೋಟವಾಗಿತ್ತು ಯೇಸುವಿನ ಬಗ್ಗೆ. Verse 15. 15ನೇ ವಾಕ್ಯ. He said to them, but what do you say that I am? ಆತನು ಅವರನ್ನ, ಆದರೆ ನೀವು ನನ್ನನ್ನ ಯಾರನ್ನುತ್ತೀರಿ? But what you are saying, forget about what all the world is telling, what you are saying about me. ಲೋಕವು ಏನು ಹೇಳುತ್ತದೋ ಅದನ್ನೆಲ್ಲ ಮರೆತು ಬಿಡ್ರಿ, ಆದರೆ ನೀವು ನನ್ನ ಬಗ್ಗೆ ಏನೆಂಬುದಾಗಿ ತಿಳಿದುಕೊಂಡಿದ್ದೀರಾ? Verse 17. 17ನೇ ವಾಕ್ಯ. Immediately Peter answered, you are the Christ, the Son of the living God. ತಕ್ಷಣ ಪೇತ್ರನು ಉತ್ತರ ಕೊಟ್ಟನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. Jesus immediately replied. ಯೇಸು ತಕ್ಷಣ ಪ್ರತಿಕ್ರಿಯಿಸಿದನು. He said, blessed are you, Simon Bar-Jonah, because the flesh and blood did not reveal to this, but my Father who is in heaven revealed to you. ಯೋನನ ಮಗನಾದ ಸಿಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. It's very important thing. ಇದು ಬಹಳ ಮುಖ್ಯವಾದ ಕಾರ್ಯ. Jesus is telling to Peter, this is not the natural understanding. ಇಲ್ಲಿ ಯೇಸು ಪೇತ್ರನಿಗೆ ಹೇಳ್ತಾ ಇದ್ದಾನೆ, ಇದು ಸ್ವಾಭಾವಿಕವಾದ ಒಂದು ಅರ್ಥ ಮಾಡಿಕೊಳ್ಳುವ ಕಾರ್ಯವಲ್ಲ. People are telling about different opinion about Jesus. ಜನರು ಯೇಸುವಿನ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯವನ್ನು ಹೇಳ್ತಾ ಇದ್ರು. But this is not a flesh and blood revealed. This is not an intellectual understanding. This is the revelation understanding. ಇದು ಮಾನುಷಿಕ ಜ್ಞಾನ, ಶಾರೀರಿಕ ಜ್ಞಾನ ಅಥವಾ ಯಾವುದೇ ಒಂದು ಆಲೋಚನೆ ಎಲ್ಲ ನೀಡಿದ್ದು ದೈವಿಕವಾದ ಒಂದು ಆಲೋಚನೆ. My Father in heaven revealed to you. ನನ್ನ ಪರಲೋಕದಲ್ಲಿರುವ ತಂದೆಯೇ ನಿನಗೆ ಇದನ್ನು ಪ್ರಕಟಪಡಿಸಿದನು. Hallelujah. Next word says, I also say to you,
Peter, upon this rock I will build my church, gates of the Hades will not overpower it. ಮುಂದಿನ ವಾಕ್ಯ ಹೇಳುತ್ತದೆ, ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನ ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನ ಸೋಲಿಸಲಾರದು. Jesus is telling up, I will build the church in the revelation. ಇಲ್ಲಿ ನೋಡ್ರಿ, ಯೇಸು ಹೇಳ್ತಾ ಇದ್ದಾನೆ, ಈ ಪ್ರಕಟಣೆಯ ಮೇಲೆ ನಾನು ನನ್ನ ಸಭೆಯನ್ನ ಕಟ್ಟುತ್ತೇನೆ. Very important thing. ಬಹಳ ಮುಖ್ಯವಾದ ಕಾರ್ಯ. Jesus is the chief cornerstone. ಯೇಸುವೇ ಮುಖ್ಯವಾದ ಮೂಲೆಗಲ್ಲು. In the Greek text it says the Petra. ಆ ಗ್ರೀಕ್ ಭಾಷಾಂತರದಲ್ಲಿ ಅದು ಪೆಟ್ರ, ಬಂಡೆ ಎಂಬುದಾಗಿ ಹೇಳುತ್ತದೆ. The chief cornerstone, the chief stone. ಮುಖ್ಯವಾದ ಮೂಲೆಗಲ್ಲು. Then who is the Peter? ಹಾಗಿದ್ರೆ ಪೇತ್ರ ಯಾರು? He is the Petros, that is the rock that is upon this rock. ಆತನು ಬಂಡೆ, ಆ ಬಂಡೆಯ ಮೇಲೆ. Hallelujah. Jesus is the chief cornerstone. ಯೇಸುವೇ ಮುಖ್ಯವಾದ ಮೂಲೆಗಲ್ಲು. Upon this rock, that means the Peter. ನೋಡ್ರಿ, ಇದರ ಮೇಲೆ ಅಂದ್ರೆ ಅದು ಪೇತ್ರ. That means upon the foundation of the apostles and the prophet, the church is being built up. ಅದರ ಅರ್ಥ ಅಪೋಸ್ತಲರ ಹಾಗೂ ಪ್ರವಾದಿಗಳ ಅಡಿಪಾಯದ ಮೇಲೆ ಅಲ್ಲಿ ಸಭೆಯು ಸ್ಥಾಪಿತವಾಗ್ತಾ ಇದೆ. What is the need of this hour? ಈ ಒಂದು ಸಮಯದ ಅವಶ್ಯಕತೆ ಏನು? The need of this hour is nothing else. It is the revelation of Jesus Christ. ಈ ಸಮಯ ಎದುರು ನೋಡುತ್ತಿರುವಂತದ್ದು ಬೇರೆ ಏನು ಅಲ್ಲ, ಯೇಸು ಕ್ರಿಸ್ತನ ಪ್ರಕಟಣೆಯನ್ನ. The revelation of Jesus can overtake any situation. ಯೇಸು ಕ್ರಿಸ್ತನ ಪ್ರಕಟಣೆ ಎಲ್ಲ ಪರಿಸ್ಥಿತಿಗಳನ್ನು ಅದು ಜಯಿಸುತ್ತದೆ. When a person understands who he is in Christ Jesus, ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನಲ್ಲಿ ತಾನು ಯಾರು ಎಂಬುದನ್ನು ಆತನು ಅರ್ಥ ಮಾಡಿಕೊಳ್ಳುವಾಗ, he will know where he is seated in Christ. ಆತನು ಕ್ರಿಸ್ತನಲ್ಲಿ ಆತನು ಎಲ್ಲಿ ಕುಳಿತುಕೊಂಡಿದ್ದಾನೆ ಎಂಬುದನ್ನು ಆತನು ಅರ್ಥ ಮಾಡಿಕೊಳ್ತಾನೆ. Turn your attention to book of Ephesians chapter 1 quickly. ನಿಮ್ಮ ಗಮನವನ್ನ ವೇಗವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳ್ರಿ. Book of Ephesians chapter 1 verse 20 and 21 says, which he brought in Christ, he raised him from the dead and seated him at the right hand in the heavenly places. ಎಫೆಸ 1:20-21ರಲ್ಲಿ ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಪ್ರಭುತ್ವಗಳ ಮೇಲೆಯೂ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಸಹ ಹೆಸರುಗೊಂಡವರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿರಿಸಿಕೊಂಡನು. So the word of God says, far above all the rule, all the authority, power, dominion which is to come, upon this he had made Christ to sit. ವಾಕ್ಯವು ಹೇಳ್ತದೆ, ಸಕಲ ರಾಜ್ಯತ್ವ, ಅಧಿಕಾರ, ಪ್ರಭುತ್ವಗಳ ಮೇಲೆ ಎಲ್ಲದರ ಮೇಲೆಯೂ ಆತನನ್ನು ಕ್ರಿಸ್ತನನ್ನು ಆಸೀನರೋಡು ನನಗೆ ಮಾಡಿದ್ದಾನೆ. What about us, where we are? ಈಗ ನಾವು ನಮ್ಮ ಬಗ್ಗೆ ಏನು, ನಾವೆಲ್ಲಿದ್ದೇವೆ? Let's look to the chapter 2, Ephesians chapter 2. ನಾವು 2ನೇ ಅಧ್ಯಾಯ, ಎಫೆಸ 2ನೇ ಅಧ್ಯಾಯ 5 and 6. He says, even when we are dead in our trespasses and transgression, made us alive together with Christ. Next word says, and raised up with him, seated us with him in the heavenly places in Christ. ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು, Amen, he has made us to sit together in the heavenly places. ಪರಲೋಕದ ಆಸ್ಥಾನದಲ್ಲಿ ನಮ್ಮನ್ನು ಆತನು ಕೂರಿಸಿದ್ದಾನೆ. Say with me, I am seated at the right hand of the Father in Christ. ಹೇಳ್ರಿ, ನಾನು ತಂದೆಯ ಬಲಭಾಗದಲ್ಲಿ ಕ್ರಿಸ್ತನೊಂದಿಗೆ ಕುಳಿತುಕೊಂಡಿದ್ದೇನೆ ಎಂಬುದಾಗಿ. I am seated above the principalities, powers of darkness, all the wicked spirit of this world. ಈ ಲೋಕದ ಅಂಧಕಾರ, ಎಲ್ಲ ಅಧಿಕಾರ, ಎಲ್ಲ ಶಕ್ತಿಗಳ ಮೇಲೆ ನಾನು ಕುಳಿತುಕೊಂಡಿದ್ದೇನೆ. Hallelujah. Church have the dominion, power over everything. ಸಭೆ ಎಲ್ಲದರ ಮೇಲೆ ಅಧಿಕಾರ, ಬಲ, ಎಲ್ಲದರ ಮೇಲೆ ಅದು ಸಾಮರ್ಥ್ಯವನ್ನು ಹೊಂದಿದೆ. Let's look to the chapter 1 verse 22. Ephesians 1 verse 22 says, he put all things in subjection under his feet and gave him as the head over all things to the church, which is his body, fullness of him who fills all in all. ಎಫೆಸ 1:22, ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು, ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. Amen. So church is the head over everything. ಹಾಗಾಗಿ ಸಭೆ ಎಲ್ಲದಕ್ಕೂ ಅದು ತಲೆಯಾಗಿದೆ. It's a headship. That means the most prominent power in this world. It is the body of Christ.
ಯಾಕಂದ್ರೆ ತಲೆ ಅಂದ್ರೆ ಈ ಲೋಕದ ಎಲ್ಲ ಕಾರ್ಯಗಳಲ್ಲಿ ಬಹಳ ಪ್ರಾಮುಖ್ಯವಾದ ಶಕ್ತಿಯನ್ನು ಹೊಂದಿದ್ದು ಅದು ದೇವರ ಕ್ರಿಸ್ತನ ಅಂಗವಾಗಿದೆ. Christ is the head. We are the body of Christ. ಕ್ರಿಸ್ತನು ಶಿರಸ್ಸಾಗಿದ್ದಾನೆ, ನಾವು ಕ್ರಿಸ್ತನ ದೇಹವಾಗಿದ್ದೇವೆ. Amen. That's why verse 19. Let's go back to Matthew chapter 16 verse 19 says, I will give you the keys of the kingdom of heaven. Whatever you bind on earth shall be bound in heaven. Whatever you loose on earth shall be loosed in heaven. ಮತ್ತಾಯ 16:19 ಹೋಗೋಣ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನ ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು. Jesus said, whatever you bound in the earth, it shall be bound in the heavenly places. ಯೇಸು ಹೇಳಿದನು, ಭೂಲೋಕದಲ್ಲಿ ನೀನು ಯಾವುದನ್ನ ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಸಹ ಕಟ್ಟುತ್ತದೆ. What it mean? ಇದರ ಅರ್ಥವೇನು? That means you have the authority over every situation. ಇದರ ಅರ್ಥ ಎಲ್ಲ ಪರಿಸ್ಥಿತಿಗಳ ಮೇಲೆ ನಿನಗೆ ಅಧಿಕಾರವು ಕೊಡಲ್ಪಟ್ಟಿದೆ. You don't need to worry about the situation. You need to command in the name of Jesus to the situation. ನೀನು ಪರಿಸ್ಥಿತಿಯ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ. ನೀನು ಆ ಪರಿಸ್ಥಿತಿಗಳಿಗೆ ಯೇಸುವಿನ ನಾಮದಲ್ಲಿ ಆಜ್ಞಾಪಿಸಬೇಕು. Hallelujah. Exercising the authority in the name of Jesus is very important. Know who you are in Christ Jesus. ಯೇಸು ಕ್ರಿಸ್ತನಲ್ಲಿ ಯಾರು ಎಂಬುದನ್ನು ನೀವು ಪ್ರಮುಖವಾಗಿ ಅರ್ಥ ಮಾಡಿಕೊಂಡು ನಿಮಗೆ ಕೊಡಲ್ಪಟ್ಟ ಅಧಿಕಾರವನ್ನು ಉಪಯೋಗಿಸಿಕೊಳ್ಳಿರಿ. That's why God told to Moses. ಅದಕ್ಕಾಗಿ ದೇವರು ಮೋಶೆಗೆ ಹೇಳಿದನು, Moses, why you are crying? ಮೋಶೆ, ಯಾಕೆ ನೀನು ಅಳುತ್ತಾ ಇದ್ದೀಯಾ? I have already given the stuff into your hand. ನಿನ್ನ ಕೈಯಲ್ಲಿ ಈಗಾಗಲೇ ನಾನು ಕೋಲನ್ನು ಕೊಟ್ಟಿದ್ದೇನೆ. Utilize the stuff. ಆ ಕೋಲನ್ನು ಉಪಯೋಗಿಸಿಕೋ. When you stretch forth, the sea will be, Red Sea will be divided. ನೀನು ಆ ಕೋಲನ್ನು ಚಾಚುವಾಗ ಕೆಂಪು ಸಮುದ್ರ ಇಬ್ಬಾಗವಾಗುತ್ತದೆ. Hallelujah. You have the authority in Christ. ಕ್ರಿಸ್ತನಲ್ಲಿ ನಿಮಗೆ ಅಧಿಕಾರವು ಕೊಡಲ್ಪಟ್ಟಿದೆ. Amen. You have the authority over the sickness. ರೋಗದ ಮೇಲೆ ನಿಮಗೆ ಅಧಿಕಾರವಿದೆ. You have the authority over the demons. ದುರಾತ್ಮಗಳ ಮೇಲೆ ನಿಮಗೆ ಅಧಿಕಾರವಿದೆ. You have the authority over the nature. ಈ ಸ್ವಭಾವ ಪ್ರಕೃತಿಯ ಮೇಲೆ ನಿಮಗೆ ಅಧಿಕಾರವಿದೆ. You have the authority over the every lies of the enemy that is spreading. ವೈರಿಯು ಹಬ್ಬುತ್ತಿರುವ ಎಲ್ಲ ಸುಳ್ಳಿನ ಮೇಲೆ ನಿಮಗೆ ಅಧಿಕಾರವಿದೆ. You don't need to pray for this matter. It is the time to exercise your authority. ಅದಕ್ಕಾಗಿ ಪ್ರಾರ್ಥಿಸುತ್ತಾ ಕುಳ್ಕೊಳ್ಬೇಡ್ರಿ. ನಿಮಗೆ ಕೊಡಲ್ಪಟ್ಟಂತ ಅಧಿಕಾರವನ್ನ ಪ್ರಯೋಗಿಸಿರಿ. Hallelujah. When you exercise the authority, word of God says, book of James chapter 4 verse 7 says, when you submit to God, number one thing, as you submit to God, next word says, he will flee from you. Satan will flee from you. ಯಾಕೋಬನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತದೆ, ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಆಗ ಸೈತಾನನನ್ನು ಎದುರಿಸಿರಿ, ಸೈತಾನ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. What is our first responsibility? Submit to God and God's word. ಮೊದಲದಾಗಿ ನಾವು ಮಾಡಬೇಕಾದದ್ದು ದೇವರಿಗೆ ಒಪ್ಪಿಸಿಕೊಡಬೇಕು, ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡಬೇಕು. Agree to his word. ಆತನ ವಾಕ್ಯಕ್ಕೆ ಒಪ್ಪಿಕೊಳ್ಳಬೇಕು. I'm seated at the right hand of the Father in Christ. ಕ್ರಿಸ್ತನಲ್ಲಿ ತಂದೆಯ ಬಲಭಾಗದಲ್ಲಿ ಕುಳಿತುಕೊಂಡು Far above all the principalities, all the powers of darkness. ಎಲ್ಲ ಅಧಿಕಾರ, ಎಲ್ಲ ದುರಾತ್ಮ ಶಕ್ತಿಗಳಿಗಿಂತಲೂ ಮೇಲೆ ಉನ್ನತದಲ್ಲಿ. You don't need to fear about the witchcraft. ಮಾಟ ಮಂತ್ರವನ್ನ ನೋಡಿ ನೀವು ಹೆದರುವ ಅವಶ್ಯಕತೆ ಇಲ್ಲ. Witchcraft is afraid about you. ಮಾಟ ಮಂತ್ರವು ನಿಮ್ಮನ್ನ ನೋಡಿ ಹೆದರುತ್ತದೆ. You don't need to afraid about the demons. Demons are afraid about you. ದುರಾತ್ಮಗಳನ್ನ ನೋಡಿ ನೀವು ಹೆದರುವ ಅವಶ್ಯಕತೆ ಇಲ್ಲ. ದುರಾತ್ಮಗಳು ನಿಮ್ಮನ್ನ ನೋಡಿ ಹೆದರುತ್ತವೆ. Don't pray, Lord, oh, don't allow these demons to come against me. ದೇವರೇ, ದುರಾತ್ಮ ನನಗೆ ವಿರೋಧವಾಗಿ ಬರದಂತೆ ಮಾಡು ಎಂಬುದಾಗಿ ಹೇಳಬೇಡ್ರಿ. Command in the name of Jesus. ಯೇಸುವಿನ ನಾಮದಲ್ಲಿ ಅದಕ್ಕೆ ಆಜ್ಞಾಪಿಸಿರಿ. That's why the word of God says, resist him. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ಆತನನ್ನ ಎದುರಿಸಿರಿ. If you resist it, ಆತನನ್ನ ಎದುರಿಸುವಾಗ sickness will flee away. ಆಗ ರೋಗವು ಬಿಟ್ಟು ಹೋಗ್ತದೆ. Because your body is the temple of the Holy Spirit. ಯಾಕಂದ್ರೆ ನಿಮ್ಮ ದೇಹವು ಪರಿಶುದ್ಧಾತ್ಮನ ಆಲಯವಾಗಿದೆ. Say with me, my body is the temple of the Holy Spirit. ನನ್ನೊಂದಿಗೆ ಹೇಳ್ರಿ, ನನ್ನ ಶರೀರವು ಪರಿಶುದ್ಧಾತ್ಮನ ಆಲಯ. Hallelujah. Your body is not the place for the sickness. ನಿಮ್ಮ ಶರೀರವು ರೋಗಕ್ಕೆ ಇರುವ ಸ್ಥಳವಲ್ಲ. Your body is the temple of the Holy Spirit. 1 Corinthians chapter 6 verse 19 says, don't you know that your body is the temple of the Holy Spirit who is in you, whom you have from God, that is, you are not your own. ಮೊದಲನೇ ಕೊರಿಂಥ 6ನೇ ಅಧ್ಯಾಯ 19ನೇ ವಾಕ್ಯ ಹೇಳುತ್ತದೆ, ದೇವರಿಂದ ದೊರಕಿರುವ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. Amen.
Don't you know? That means Apostle Paul is asking by the Holy Spirit. Don't you know? That means it's a real. It is not going to become. You are already. ಪೌಲನು ಇಲ್ಲಿ ಕೇಳ್ತಾ ಇದ್ದ, ನಿಮಗೆ ಇದು ತಿಳಿಯೋದು, ಇದು ನಿಜ, ನಿಮ್ಮೊಳಗೆ ನೀವು ಪವಿತ್ರಾತ್ಮನ ಗರ್ಭಗುಡಿ ಎಂಬುದಾಗಿ. Verse 20 says, 20ನೇ ವಾಕ್ಯ ಹೇಳುತ್ತದೆ, you have been brought with a price. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. That means glorify God in your body. ಅದರ ಅರ್ಥ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನ ಪ್ರಕಾಶಪಡಿಸುವಂತದ್ದು. Hallelujah. Our body is to glorify God. ಹಾಲೆಲೂಯಾ. ನಮ್ಮ ಶರೀರವು ದೇವರನ್ನ ಮಹಿಮೆ ಪಡಿಸಬೇಕು. Sickness will not glorify God. ರೋಗವು ದೇವರನ್ನ ಮಹಿಮೆ ಪಡಿಸುವುದಿಲ್ಲ. Pain will not glorify God. ನೋವು ದೇವರನ್ನ ಮಹಿಮೆ ಪಡಿಸುವುದಿಲ್ಲ. When you walk in the success, when you walk in the revelation, when you walk in the health, when you walk in the goodness of God, that glorifies the God. ನೀವು ಯಶಸ್ವಿಯಲ್ಲಿ ನಡೆಯುವಾಗ, ನೀವು ಜಯದಲ್ಲಿ ನಡೆಯುವಾಗ, ನೀವು ಪ್ರಕಟಣೆಯನ್ನು ಹೊಂದಿಕೊಂಡು ನಡೆಯುವಾಗ ಅದು ದೇವರನ್ನ ಮಹಿಮೆ ಪಡಿಸುತ್ತದೆ. Precious people of God, arise and shine for the glory of God. ಅಮೂಲ್ಯವಾದ ದೇವರ ಮಕ್ಕಳೇ, ಎದ್ದೇಳಿರಿ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಕಾಶಿಸಿರಿ. Word of God says, arise and shine, for your light has shined upon you. God Almighty has risen upon you. ದೇವರ ವಾಕ್ಯ ಹೇಳ್ತದೆ, ಎದ್ದೇಳು, ಪ್ರಕಾಶಿಸು, ದೇವರ ಮಹಿಮೆ ತೇಜಸ್ಸು ನಿನಗೆ ದೊರಕಿದೆ. Amen. This is your season. ಇದು ನಿಮ್ಮ ಸಮಯ. Say with me, this is my season. ಹೇಳ್ರಿ ನನ್ನೊಂದಿಗೆ, ಇದು ನನ್ನ ಸಮಯ. Hallelujah. This is not the season of the sickness, it's a season of the child of God. ಇದು ರೋಗದ ಸಮಯವಲ್ಲ, ಈ ಸಮಯ ದೇವರ ಮಕ್ಕಳ ಸಮಯ. It's a season of the sons of God. ದೇವರ ಪುತ್ರರ ಸಮಯ. Word of God says the creation is eagerly waiting for the manifestation of the sons of God. ದೇವರ ವಾಕ್ಯ ಹೇಳ್ತದೆ, ಸೃಷ್ಟಿಯು ಸಮೇತನು ದೇವ ಪುತ್ರರ ಒಂದು ಮಹಿಮೆಯನ್ನ ಕಾತುರದಿಂದ ಎದುರು ನೋಡ್ತಾ ಇದೆ. Amen. Hallelujah. May God bless you through this word. The hand of God is resting upon you. This is the time. I'm telling you, this is the time to rejoice and celebrate God. Hallelujah. Now I welcome Pastor John to come forward and to lead us in worship. ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇದು ದೇವರಲ್ಲಿ ಆನಂದಿಸುವ, ದೇವರಲ್ಲಿ ಸಂಭ್ರಮಿಸುವ ಸಮಯ. ಈ ವೇಳೆಯಲ್ಲಿ ಪಾಸ್ಟರ್ ಜಾನ್ ಅವರನ್ನ ಕರ್ತನನ್ನ ಆರಾಧಿಸುವುದಕ್ಕಾಗಿ ನಾನು ಆಮಂತ್ರಿಸುತ್ತೇನೆ. ಪ್ರೈಸ್ ದ ಲಾರ್ಡ್. ಸುಂದರವಾದ ಈ ಒಂದು ವೇಳೆಗಾಗಿ ದೇವರಿಗೆ ಸ್ತೋತ್ರ. ಮತ್ತು ನಿಮ್ಮನ್ನು ಉತ್ತೇಜಿಸುವಂಥ ಉತ್ತೇಜನವುಳ್ಳ ವಾಕ್ಯ ನೀವು ಕೇಳಿದಿರಿ. ಸೇವಕರಾಗಿರುವಂಥ ಪಾಸ್ಟರ್ ಜೋಸೆಫ್ನ ಮೂಲಕ ಅವರು ಯೇಸು ನಿಮ್ಮನ್ನು ಯೇಸು ಎಂಥ ಸ್ಥಳದಲ್ಲಿ ಕೂತ್ಕೊಳ್ಳಿಸಿದ್ದಾನೆ ಎಂಬುದಾಗಿ ಹೇಳಿದರು. ಒಂದು ಸುಂದರವಾದ ಸಂದೇಶ. ಅದೇ ಸತ್ಯವೇದದಲ್ಲಿ ವಾಕ್ಯ ಬರೆದಿದೆ, ದ ಕ್ರೈಸ್ಟ್ ಇನ್ ಯು ಹೋಪ್ ಆಫ್ ಗ್ಲೋರಿ. ಅಂದರೆ ಕ್ರಿಸ್ತನು ನಿನ್ನಲ್ಲಿದ್ದು ಮಹಿಮೆಯ ನಿರೀಕ್ಷೆಯಾಗಿದ್ದಾನೆ ಎಂಬುದಾಗಿ. ಕರ್ತನಾದ ಯೇಸು ನಿಮ್ಮೊಳಗೆ ನನ್ನೊಳಗಿದ್ದಾನೆ. ಅದಕ್ಕಾಗಿ ನಾವೆಲ್ಲ ಒಟ್ಟಾಗಿ ಸೇರಿ ಆತನನ್ನು ಸ್ತುತಿಸುವ. ಯೇಸು ಇರುವನು, ಯೇಸು ಇರುವನು, ನನ್ನಲ್ಲಿ ನಿನ್ನಲ್ಲಿ ಯೇಸು ಇರುವನೆಂಬುದಾಗಿ. ನೀವು ವೀಕ್ಷಿಸ್ತಾ ಇದ್ದೀರಿ, ನಾವಿಲ್ಲಿ ಸ್ಟುಡಿಯೋದಲ್ಲಿದ್ದೇವೆ. ಆದರೆ ನಮಗೂ ನಿಮಗೂ ಆತ್ಮದಲ್ಲಿ ಅಂತರ ಇಲ್ಲ. ಬಟ್ ಆತ್ಮದಲ್ಲಿ ಎದ್ದವರಾಗಿ, ಆತ್ಮದಲ್ಲಿ ಸಂತೋಷವುಳ್ಳವರಾಗಿ ಆರಾಧಿಸಿರಿ. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂಬುದಾಗಿ ದೇವರ ವಚನ ಹೇಳ್ತದೆ. ಅದಕ್ಕಾಗಿ ಪ್ರಿಯರೇ, ನಮ್ಮ ಕರಗಳನ್ನು ಎತ್ತಿಕೊಂಡ, ಕುಣಿದನಲ್ಲಿದ, ಚಪ್ಪಾಳೆಯನ್ನು ತಟ್ಟುತ್ತಲ್ಲ ದೇವರನ್ನು ಹರ್ಷ ಹೃದಯದಿಂದ ಆರಾಧಿಸುವ. ಕಮಾನ್. ಥ್ಯಾಂಕ್ ಯು ಜೀಸಸ್. ಓ ಗ್ಲೋರಿ. ತಂದೆ ನಿನಗೆ ವಂದನೆ ಸ್ವಾಮಿ. ಎಸ್, ಯೇಸು ಇರುವನು. ಆಹಾ, ಯೇಸು ಇರುವನು ನನ್ನೊಳಗೆ ನಿನ್ನೊಳಗೆ. ಯೇಸು ಇರುವನು, ಯೇಸು ಇರುವನು. ಓಹೋ, ಯೇಸು ಇರುವನು ನನ್ನೊಳಗೆ ನಿನ್ನೊಳಗೆ. ಯೇಸು ಇರುವನು. ಆಹಾ, ಹೇ ಹೇ ಹೇ, ಓಹೋ ಲಾ ಲಾ ಲಾ. ಆಹಾ, ಹೇ ಹೇ ಹೇ, ಓಹೋ ಲಾ ಲಾ ಲಾ. ಯೇಸು ಇರುವನು. ಆಹಾ, ಗ್ಲೋರಿ. ಓ ಯೇಸು ಇರುವನು, ಯೇಸು ಇರುವನು ನನ್ನೊಳಗೆ ನಿನ್ನೊಳಗೆ. ಯೇಸು ಇರುವನು. ರಕ್ಷಣೆಯ ನೀಡಿದ ಯೇಸು ಇರುವನು, ನಮಗಾಗಿ ಪ್ರಾಣ ಕೊಟ್ಟ. ಓಹೋ, ರಕ್ಷಣೆಯ ನೀಡಿದ, ನಮಗಾಗಿ ಪ್ರಾಣ ಕೊಟ್ಟ ಯೇಸು ಇರುವನು. ಆಹಾ, ಹೇ ಹೇ ಹೇ, ಓಹೋ
ಯೇಸು ಇರುವನು. ಓಹೋ, ಯೇಸು ಇರುವನು ನನ್ನೊಳಗೆ ನಿನ್ನೊಳಗೆ, ಯೇಸು ಇರುವನು. ಓ ಯೇಸು ಇರುವನು, ಆಹಾ ಯೇಸು ಇರುವನು ನನ್ನೊಳಗೆ ನಿನ್ನೊಳಗೆ, ಯೇಸು ಇರುವನು. ಅಭಿಷೇಕ ಮಾಡಿದ ಯೇಸು ಇರುವನು, ಬಿಡುಗಡೆಯ ಮಾಡಿದ, ಅಭಿಷೇಕ ನೀಡಿದ, ಬಿಡುಗಡೆಯ ಕೊಟ್ಟ ಯೇಸು ಇರುವನು. ಆಹಾ ಓಹೋ ಹೇ ಹೇ ಲಾ ಲಾ ಲಾ, ಆಹಾ ಓಹೋ ಹೇ ಹೇ ಲಾ ಲಾ ಲಾ, ಯೇಸು ಇರುವನು. ಓಹೋ ಕಮಾನ್ ಹರ್ಷಿಸುತ್ತ, ಯೇಸು ಇರುವನು, ಯೇಸು ಇರುವನು ನನ್ನೊಳಗೆ ನಿನ್ನೊಳಗೆ, ಯೇಸು ಇರುವನು. ಓ ಯೇಸು ಇರುವನು, ಯೇಸು ಇರುವನು ನನ್ನೊಳಗೆ ನಿನ್ನೊಳಗೆ, ಯೇಸು ಇರುವನು. ಓ ಯೇಸು ಇರುವನು, ಯೇಸು ಇರುವನು ನನ್ನೊಳಗೆ ನಿನ್ನೊಳಗೆ, ಯೇಸು ಇರುವನು. ಆಹಾ ಹೇ 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 ಓಹೋ ಹೋ ಲಾ ಲಾ ಲಾ, ಆಹಾ ಹೇ 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 ಓಹೋ ಹೋ ಲಾ ಲಾ ಲಾ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು, ಕೇಡೇನು ಎಂದೆಂದಿಗೂ ಸಂಭವಿಸದು ನನಗೆ. ಓಹೋ, ಗುಡಾರದ ಸಮೀಪಕ್ಕೂ ಗ್ಲೋರಿ ಉಪದ್ರವು ಬರಲಾರದು, ಕೇಡೇನು ಎಂದೆಂದಿಗೂ ಸಂಭವಿಸದು ನನಗೆ. ಲಾಲ ಲಾಲ, ಎಲ್ಲರೂ ಒಟ್ಟಾಗಿ ಲಾಲ 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 ಲಾಲ. ಓ ಉನ್ನತವಾದ ಕರ್ತನನ್ನೇ ಆಶ್ರಯಿಸಿರುವೆನು ನಾ, ಹೇಳಿ ಉನ್ನತ ಕರ್ತನನ್ನೇ. ಓಹೋ ಓ ಆತನನ್ನೇ ಮೊರೆ ಹೊಕ್ಕು ಸುರಕ್ಷಿತನಾಗಿರುವೆ. ಓ ಆತನನ್ನೇ ಮೊರೆ ಹೊಕ್ಕು ಸುರಕ್ಷಿತನಾಗಿರುವೆ. ಲಾ 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 ಲಾ. ಇವತ್ತು ಸೈತಾನನಿಂದ ನಮಗೆ ಬಿಡುಗಡೆ, ಸೈತಾನನಿಂದ ಜಯ, ಅಂಧಕಾರದ ದೊರೆತನಿಂದ ಬಿಡುಗಡೆ. ಯೇಸು ಕರ್ತನಾದ ಯೇಸು, ನಮ್ಮೆಲ್ಲರ ಯೇಸು ಶಿಲುಬೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿದ್ದರಿಂದ ಆಗಿದೆ. ಅದಕ್ಕಾಗಿ ಹೇಳುವ, ಯೇಸುವಿನ ರಕ್ತದಿಂದ ನಾವು ಸೈತಾನನನ್ನು ಗೆದ್ದಿದ್ದೇವೆ ಎಂಬುದಾಗಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಓಹ್ ಗ್ಲೋರಿ. ಓ ಯೇಸುವಿನ ರಕ್ತದಿಂದ ಸೈತಾನನ ಗೆದ್ದೆವು, ಯೇಸುವಿನ ರಕ್ತದಿಂದ ಸೈತಾನನ ಗೆದ್ದೆವು. ಆತ್ಮನಿಂದ, ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಓಹೋ, ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಕಮಾನ್ ಲಾ 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 ಲಾ. ಓ ಲಾ 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 ಲಾ. ಲಾ 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 ಲಾ. ಓಹೋ ಲಾ 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 ಲಾ. ಲಾ 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 ಲಾ. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಿಲ್ಲ. ಓ ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಅಚಲದಿಂದ ದೃಢವಾಗಿ ಕುಣಿಯೋಣ ನಲಿಯೋಣ. ಓ ಅಚಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ ದುಡಿಯೋಣ. ಲಾ ಲಾ
la 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 la. Oh, glory. ಯೇಸು ಮಸಿ ಕೊಟ್ಟ ಖುಷಿ ಆತನಿಗೆ ಮಹಿಮೆ. ಗ್ಲೋರಿ. ಜನಿಸಿದನು ಈ ಲೋಕದಲ್ಲಿ ನಿತ್ಯ ರಕ್ಷಣೆಯ ತಂದನು. ಯೇಸು ಮಸಿ ಕೊಟ್ಟ ಖುಷಿ ಆತನಿಗೆ ಮಹಿಮೆ. ಜನಿಸಿದನು ಈ ಲೋಕದಲ್ಲಿ ನಿತ್ಯ ರಕ್ಷಣೆಯ ತಂದನು. ಇನ್ನು ಶಾಪವಿಲ್ಲ, ಇನ್ನು ಪಾಪವಿಲ್ಲ, ಯೇಸುವೆ ತೀರಿಸಿದನು. ಇನ್ನು ರೋಗವಿಲ್ಲ, ಇನ್ನು ಬೇನೆ ಇಲ್ಲ, ನನ್ನ ಯೇಸುವೆ ಹೊತ್ತುಕೊಂಡ. ಇನ್ನೊಮ್ಮೆ. ಇನ್ನು ಪಾಪವಿಲ್ಲ, ಇನ್ನು ಶಾಪವಿಲ್ಲ, ನನ್ನ ಯೇಸುವೆ ತೀರಿಸಿದನು. ಇನ್ನು ರೋಗವಿಲ್ಲ, ಇನ್ನು ಬೇನೆ ಇಲ್ಲ, ನನ್ನ ಯೇಸುವೆ ಹೊತ್ತುಕೊಂಡನು. ಸೈತಾನನು ತನ್ನ ಯುಕ್ತಿಯಿಂದ ಆದಾಮನನ್ನು ಸೋಲಿಸಿ ಆದಾಮನ ಕೈಯಲ್ಲಿದ್ದ ಅಧಿಕಾರವನ್ನು ಕೊಂಡುಕೊಂಡಿರಬಹುದು, ಅದು ಸತ್ಯವಾದದ್ದು. ಆದರೆ ಯೇಸು ತನ್ನ ರಕ್ತವನ್ನು ಸುರಿಸಿ ಅಧಿಕಾರದಿಂದ ಬಂದು ಆತನಿಂದ ಎಲ್ಲವನ್ನು ಹಿಂದಕ್ಕೆ ಪಡೆದುಕೊಂಡ. ಆತನನ್ನು ತನ್ನ ಮರಣ, ಬೈಬಲ್ ಹೇಳ್ತದೆ, ಮರಣಾಧಿಕಾರಿಯನ್ನು ತನ್ನ ಮರಣದಿಂದಲೇ ಆತನನ್ನು ಸೋಲಿಸಿದ ಮತ್ತು ಈ ಮೇಡಿಮ್ ಜೀರೋ ನಿರಾಯುಧನನ್ನಾಗಿ ಕಥಾರ್ಸಿಯ ಮಾಡಿದ ಎಂಬುದಾಗಿ. ಅದಕ್ಕಾಗಿ ಪ್ರಿಯರೇ, ಆತನನ್ನು ಅಂಗೀಕರಿಸಿದ ನಾವೆಲ್ಲರೂ ಸಂತೋಷದಿಂದ ಸ್ತುತಿಸ್ತಾ ಇದ್ದೇವೆ, ಸಂತೋಷದಿಂದ ಆರಾಧಿಸ್ತಾ ಇದ್ದೇವೆ. ಇವತ್ತು ನಮ್ಮೆಲ್ಲರ ರಕ್ಷಣೆಗೆ ಆ ಯೇಸುವೇ ಕಾರಣ. ಅದಕ್ಕಾಗಿ ನಾವು ಹಾಡುತ್ತಾ ಆತನನ್ನು ಕೊಂಡಾಡುವ. ಸೈತಾನನು ತನ್ನ ಯುಕ್ತಿಯಿಂದ ಮನುಷ್ಯನ ವಂಚಿಸಿದನು. ಸೈತಾನನು ತನ್ನ ಯುಕ್ತಿಯಿಂದ ಮನುಷ್ಯನ ವಂಚಿಸಿದನು. ಯೇಸುವು ತನ್ನ ನೀತಿಯಿಂದ ಈ ಲೋಕವ ರಕ್ಷಿಸಿದನು. ಇನ್ನೊಮ್ಮೆ. ಯೇಸುವು ತನ್ನ ನೀತಿಯಿಂದ ಈ ಲೋಕವ ರಕ್ಷಿಸಿದನು. ಇನ್ನು ಪಾಪವಿಲ್ಲ, ಇನ್ನು ಪಾಪವಿಲ್ಲ, ಇನ್ನು ಶಾಪವಿಲ್ಲ, ನನ್ನ ಯೇಸುವೆ ತೀರಿಸಿದನು. ಇನ್ನು ರೋಗವಿಲ್ಲ, ಇನ್ನು ಬೇನೆ ಇಲ್ಲ, ನನ್ನ ಯೇಸುವೆ ಹೊತ್ತುಕೊಂಡನು. ಇನ್ನು ಪಾಪವಿಲ್ಲ, ಇನ್ನು ಶಾಪವಿಲ್ಲ, ನನ್ನ ಯೇಸುವೆ ತೀರಿಸಿದನು. ಇನ್ನು ರೋಗವಿಲ್ಲ, ಇನ್ನು ಬೇನೆ ಇಲ್ಲ, ನನ್ನ ಯೇಸುವೆ ಹೊತ್ತುಕೊಂಡನು. ನಾವೆಲ್ಲರೂ ನೀತಿವಂತರು ನನ್ನ ಯೇಸು ಕ್ರಿಸ್ತನಿಂದ. ಓಹೋ, ನಾವೆಲ್ಲರೂ ನೀತಿವಂತರು ಯೇಸು ಕ್ರಿಸ್ತನಿಂದ. ಓಹೋ, ನಾವೆಲ್ಲರೂ ಪರಿಶುದ್ಧರು ನನ್ನ ಅಪ್ಪ ತಂದೆಯಿಂದ. ನಾವೆಲ್ಲರೂ ಪರಿಶುದ್ಧರು ನನ್ನ ಅಪ್ಪ ತಂದೆಯಿಂದ. La 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 la. Oh la 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 la. ಕುಣಿಯುತ್ತಾ ಇನ್ನೊಮ್ಮೆ. La 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 la. La 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 la. ಯಾವುದು ಅಸಾಧ್ಯವಿಲ್ಲವೋ, ಓಹೋ, ಯಾವುದು ಅಸಾಧ್ಯವಿಲ್ಲವೋ, ಯಾವುದು ಅಸಾಧ್ಯವಿಲ್ಲವೋ, ಯಾವುದು ಅಸಾಧ್ಯವಿಲ್ಲವೋ, ನನ್ನ ದೇವಾದಿ ದೇವನಿಗೆ ಗೋಳೆ. ಯಾವುದು ಎಲ್ಲರನ್ನೊಟ್ಟಿಗೆ ಹೇಳಿ. ಆತನನ್ನು ಹಾಡುತ್ತಾ ಕೊಂಡಾಡುವ. ಯಾವುದು ಅಸಾಧ್ಯವಿಲ್ಲವೋ. ಓ, ಒಂದೇ ಒಂದು ಮಾತಿನಿಂದಲೇ ವ್ಯಾಧಿಯನ್ನು ನೀಗಿಸಿದನು. ಒಂದೇ ಒಂದು ಮಾತಿನಿಂದಲೇ ವ್ಯಾಧಿಯನ್ನು ನೀಗಿಸಿದನು. ಶುದ್ಧನಾಗು ಎಂದು ಹೇಳಲು ಆಹಾ, ಕುಷ್ಠರೋಗಿ ಸ್ವಸ್ಥನಾದನು. ಓ, ಶುದ್ಧನಾಗು.
Come on. ಕುಷ್ಠರೋಗಿ ಸ್ವಸ್ಥವಾದರು. ಯಾವುದು ಯಾವುದು ಅಸಾಧ್ಯವಿಲ್ಲವೋ, ಓಹೋ ಯಾವುದು ಅಸಾಧ್ಯವಿಲ್ಲವೋ, ಯಾವುದು ಅಸಾಧ್ಯವಿಲ್ಲವೋ, ಆಹಾ ಯಾವುದು ಅಸಾಧ್ಯವಿಲ್ಲವೋ ನನ್ನ ದೇವಾದಿ ದೇವರಿಗೆ ಗೋಳೆ. ಯಾವುದು ಅಸಾಧ್ಯವಿಲ್ಲವೋ ನನ್ನ ದೇವಾದಿ ದೇವನಿಗೆ, ಯಾವುದು ಅಸಾಧ್ಯವಿಲ್ಲವೋ ನನ್ನ ದೇವಾದಿ ಗೋಳೆ. ಯಾವುದು ಅಸಾಧ್ಯವಿಲ್ಲವೋ ಓ ನನ್ನ ದೇವಾದಿ ದೇವನಿಗೆ, ಯಾವುದು ಅಸಾಧ್ಯವಿಲ್ಲವೋ ನನ್ನ ದೇವಾದಿ. ನಮ್ಮ ಕರಗಳನ್ನು ಎತ್ತಿಕೊಂಡು ದೇವನಿಗೆ ಯಾವುದು ಅಸಾಧ್ಯವಿಲ್ಲವೋ ನನ್ನ ದೇವಾದಿ ದೇವನಿಗೆ, ಯಾವುದು ಅಸಾಧ್ಯವಿಲ್ಲವೋ. ನಡೆದನಾತ ಕಡಲ ಮೇಲೆ, ಗದರಿಸಿದನು ಮಾರುತವನು. ಆತನು ಕಡಲ ಮೇಲೆ ನಡೆದ, ನೀರಿನ ಮೇಲೆ ನಡೆದ, ಮಾರುತವನ್ನು ಗದರಿಸಿದ. ಅದೇ ಅಧಿಕಾರವನ್ನು ಕ್ರಿಸ್ತನಲ್ಲಿ ನಮಗೆ ಇವತ್ತು ದಯಪಾಲಿಸಿದ್ದಾನೆ. ನಡೆದನಾತ ಕಡಲ ಮೇಲೆ, ಗದರಿಸಿದನು ಮಾರುತವನು. ಆತನು ಶವದ ಚಟ್ಟವನ್ನು ಮುಟ್ಟಿದಾಗ ಆ ಯೌವನಸ್ಥನು ಎದ್ದು ಕೂತು ಆತನೊಂದಿಗೆ ಮಾತನಾಡಲಿಕ್ಕೆ ಪ್ರಾರಂಭಿಸಿದ. ಆತನೊಂದಿಗೆ ಮಾತನಾಡಿದ, ಊರಿನವರೊಂದಿಗೆ ಮಾತಾಡಲಿಲ್ಲ. ಇವತ್ತು ನಾವು ಆತನಿಗೆ ನಾವು ಸ್ತುತಿ ಆರಾಧನೆಯನ್ನು ಸಲ್ಲಿಸುವ. ಶವದ ಚಟ್ಟವನ್ನು ಮುಟ್ಟಲು ಬದುಕಿದನು ಯೌವನಸ್ಥನು. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನೀಗ ಆರಾಧಿಸುತ್ತೇವೆ. ಸರ್ವ ಸ್ತುತಿಗೂ ಆರಾಧನೆಗೂ ಯೋಗ್ಯನು ನೀನೇ. ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಆರಾಧನೆ ನಿಮಗೆ. ನಮ್ಮೆಲ್ಲರ ಕರಗಳ ಮೇಲಕ್ಕೆತ್ತೋಣ. ಆರಾಧನೆ ನಿಮಗೆ, ಜೀವಂತ್ಯರಿನವೆಲ್ಲ ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನನ್ನಾತ್ಮ ಪ್ರಾಣದಿಂದ ಆರಾಧನೆ, ಆರಾಧನೆ. ಎಲ್ಲರೂ ಒಟ್ಟಾಗಿ ಸೇರಿ ಆರಾಧನೆ, ಆರಾಧನೆ ಯೇಸುವೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನನ್ನಾತ್ಮ ಪ್ರಾಣದಿಂದ ಇನ್ನೊಂದು ಸಲ ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನನ್ನಾತ್ಮ ಪ್ರಾಣದಿಂದ ನನ್ನನ್ನು ನಡೆಸುವೆ, ನನ್ನನ್ನು ಕಾಯುವೆ, ನಿಮಗೆ ಆರಾಧನೆ. ಓ ನನ್ನನ್ನು ನಡೆಸುವೆ, ನನ್ನನ್ನು ಕಾಯುವೆ, ನಿಮಗೆ ಆರಾಧನೆ. ನನ್ನ ಕಷ್ಟವ ನೀನಿಗಿಸಿರುವೆ, ನಿಮಗೆ ಆರಾಧನೆ.
ಕಷ್ಟವ ನೀಗಿಸಿರುವೆ, ನನ್ನ ಕಷ್ಟವ ನೀಗಿಸಿರುವೆ, ನಿಮಗೆ ಆರಾಧನೆ. ಕಮಾನ್, ಆರಾಧನೆ, ಆರಾಧನೆ. ಇನ್ನೊಂದು ಸರಿ ಹೇಳೋಣವೇ ಒಟ್ಟಾಗಿ ಸೇರಿ, ಆರಾಧನೆ ಯೇಸುವೇ, ಆರಾಧನೆ. ಇನ್ನೊಂದು ಸಲ ಆರಾಧನೆ, 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 ಆರಾಧನೆ ನಿಮಗೆ, ಆರಾಧನೆ ನಿಮಗೆ ಜೀವಂತ್ಯ ಕಾಲವೆಲ್ಲ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ ನನ್ನಾತ್ಮ ಪ್ರಾಣದಿಂದ. ಆತನು ನಮ್ಮ ಒಳ್ಳೆ ಕುರುಬ. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಆತನು ಹೇಳ್ತಾನೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡುತ್ತವೆ. ನಾವು ಹೇಳುವ ಒಳ್ಳೆ ಕುರುಬನೇ, ನೀನು ಒಳ್ಳೆ ಕುರುಬನು ಎಂಬುದಾಗಿ. ಆತನು ನಮ್ಮನ್ನು ತೂಕಡಿಸದೆ ನಿದ್ರಿಸದೆ ಕಾದು ಕಾಪಾಡಿದ್ದಾನೆ. ನಮ್ಮ ಹೆಜ್ಜೆಯನ್ನು ಕಾಪಾಡಿದ್ದಾನೆ. ಪ್ರತಿಯೊಂದು ದಿನವೂ ಆತನು ನಮ್ಮನ್ನು ಕಾಪಾಡುತ್ತಾ ಬಂದಿದ್ದಾನೆ. ಆತನಿಲ್ಲದೆ ನಮಗೆ ಬೇರೆ ರಕ್ಷಕನೂ ಇಲ್ಲ. ಆತನು ಮರಣದಿಂದ ಪಾರು ಮಾಡಿದ್ದಾನೆ, ಜೀವವನ್ನು ಕೊಟ್ಟಿದ್ದಾನೆ, ತನ್ನ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ, ತನ್ನ ಜೀವ ಶ್ವಾಸವನ್ನು ನಮಗೆ ಕೊಟ್ಟಿದ್ದಾನೆ. ಮಗನ ಆತ್ಮನನ್ನು ಕೊಟ್ಟು ಅಪ್ಪ ತಂದೆ ಎಂದು ಕರೆಯುವಂತೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ಅಭಿಷೇಕವನ್ನು ಕೊಟ್ಟಿದ್ದಾನೆ, ಬಡತನವನ್ನು ನೀಗಿಸಿದ್ದಾನೆ, ರೋಗವನ್ನು ನೀಗಿಸಿದ್ದಾನೆ, ಆರೋಗ್ಯದಲ್ಲಿರುವಂತೆ ಮಾಡಿದ್ದಾನೆ. ಎಷ್ಟು ಒಳ್ಳೆಯ ಕುರುಬನು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನನ್ನೊಳ್ಳೆ ಕುರುಬನೇ, ನನ್ನ ಪ್ರಾಣ ಪ್ರಿಯನೇ, ನಿನಗೆ ಆರಾಧನೆ. ಇನ್ನೊಂದು ಸಲ, ನನ್ನೊಳ್ಳೆ ಕುರುಬನೇ, ನನ್ನ ಪ್ರಾಣ ಪ್ರಿಯನೇ, ನಿನಗೆ ಆರಾಧನೆ. ನನ್ನನ್ನು ರಕ್ಷಿಸಲು ನಿನ್ ಪ್ರಾಣ ನೀಡಿರುವೆ, ನಿನಗೆ ಆರಾಧನೆ. ನನ್ನನ್ನು ರಕ್ಷಿಸಲು ನಿನ್ ಪ್ರಾಣ ನೀಡಿರುವೆ, ನಿನಗೆ ಆರಾಧನೆ. ಕಮಾನೆಲ್ಲರೂ ಆರಾಧಿಸುವ, ಆರಾಧನೆ. ಓಹೋ, ಆರಾಧನೆ. ನಾವು ಎದ್ದು ನಿಂತು ಆರಾಧಿಸೋಣ. ಆರಾಧನೆ, ಆರಾಧನೆ. ಇನ್ನೊಂದು ಸಲ ಆರಾಧನೆ, 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 ಆರಾಧನೆ. ಓ ಆರಾಧನೆ, ಆರಾಧನೆ ಯೇಸುವೇ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ ನನ್ನಾತ್ಮ ಪ್ರಾಣದಿಂದ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ ನನ್ನಾತ್ಮ ಪ್ರಾಣದಿಂದ. ಓ ಆರಾಧನೆ ನಿಮಗೆ,
ಆರಾಧನೆ ನಿಮಗೆ ನನ್ನಾತ್ಮ ಪ್ರಾಣದಿಂದ. ಆರಾಧನೆ. ನಮ್ಮ ಎರಡು ಕರಗಳನ್ನು ಮೇಲಕ್ಕೆತ್ತಿಕೊಂಡು ಆರಾಧನೆ 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 ನಿಮಗೆ ಆರಾಧನೆ ನಿಮಗೆ ನನ್ನಾತ್ಮ ಪ್ರಾಣದಿಂದ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಆತನಿಗೆ ಸಮಾನನಾದ ದೇವರು ಯಾರೂ ಇಲ್ಲ. ಅದಕ್ಕೆ ಹೇಳುವ, ಪರಲೋಕದಲ್ಲಿ ಭೂಲೋಕದಲ್ಲಿ ನೀನಿಲ್ಲದೆ ನನಗೆ ಮತ್ತೆ ಯಾರೂ ಇಲ್ಲ ಸ್ವಾಮಿ. ನೀನೇ ನನ್ನ ಕರ್ತನು, ನೀನೇ ನನ್ನ ರಕ್ಷಕ. ಥ್ಯಾಂಕ್ ಯು. ಓ ತಂದೆ, ನಿನಗೆ ಸ್ತೋತ್ರ. ಓ ರಾಖಾಬಾ ಸೆಕೆ ರೆಬೆ ಶಾಂದರ ಕೇಲ ಮನ ತೋಲೆ ಲೆಬ್ರೋಂದ ಲಥೆ ಮಿಹಾಂದೊಲೊಥೆ. ಥ್ಯಾಂಕ್ ಯು ಲಾರ್ಡ್. We love you, we give you glory. There is no one else like you. Thank you, Jesus. ಪರಲೋಕದಲ್ಲಿಯೂ ನೀನಲ್ಲದೆ, ಭೂಲೋಕದಲ್ಲಿಯೂ ನೀನಲ್ಲದೆ, ಮತ್ಯಾರು ನನಗೆ ಅವಶ್ಯವಿಲ್ಲ. ನೀನೇ ನನ್ನ ಪಾಲು ದೇವರೇ. ಪರಲೋಕದಲ್ಲಿಯೂ ನೀನಲ್ಲದೆ. ಕಮಾನ್, ಎಲ್ಲರೂ ಒಟ್ಟಾಗಿ. ಅಲ್ಲದೆ ಮತ್ಯಾರು ನನಗೆ ಅವಶ್ಯವಿಲ್ಲ. ಓಹೋ, ನೀನೇ ನನ್ನ ಪಾಲು ದೇವರೇ. ಓ ಯೇಸುವೇ, ಓ ಯೇಸುವೇ, ನೀತಿವಂತನಾದ ದೇವರೇ. ಓ ಯೇಸುವೇ, ಪರಿಶುದ್ಧನಾದ ಪ್ರಭುವೇ, ನಾ ಆರಾಧಿಸುವೆ, ನಾ ಆರಾಧಿಸುವೆ, ನಿನ್ನನೆ ಮಾತ್ರ ಯೇಸುವೇ. ಕಮಾನ್, ನಾ ಆರಾಧಿಸುವೆ, ನಾ ಆರಾಧಿಸುವೆ, ನಿನ್ನನೆ ಮಾತ್ರ ಯೇಸುವೇ. ಆತನ ಪ್ರೇಮಾನುಭವವನ್ನು ಹೊಗಳುವ. ನಿನ್ನ ಪ್ರೇಮಾನುಭವ ಜೀವಕ್ಕಿಂತಲೂ ಮನೋಹರವು, ಅತಿ ಶ್ರೇಷ್ಠವು. ನನ್ನ ಬಾಯಿ ನಿನ್ನನು ಕೀರ್ತಿಸುವುದು, ನನ್ನ ಹೃದಯವು ಹರ್ಷಿಸುವುದು. ಓ ಯೇಸುವೇ, ಒಳ್ಳೆಯ ಕುರುಬನೇ, ಒಳ್ಳೆಯ ಕುರುಬನೇ. ಓ ಯೇಸುವೇ, ಓ ಯೇಸುವೇ, ನನ್ನಯ ರಕ್ಷಕನೇ, ನನ್ನಯ ರಕ್ಷಕನೇ. ಇನ್ನೊಂದು ಸರಿ, ಓ ಯೇಸುವೇ, ಓ ಯೇಸುವೇ, ಒಳ್ಳೆಯ ಕುರುಬನೇ, ಒಳ್ಳೆಯ ಕುರುಬನೇ. ಓ ಯೇಸುವೇ, ಓ ಯೇಸುವೇ, ನನ್ನಯ ರಕ್ಷಕನೇ, ನಾ ಆರಾಧಿಸುವೆ, ನಾ ಆರಾಧಿಸುವೆ, ನಿಮ್ಮನೆ ಮಾತ್ರ ಯೇಸುವೇ. ಆರಾಧಿಸುವೆ. ಓ ಗ್ಲೋರಿ. ಯಸ್ ಲಾರ್ಡ್, ನಿನ್ನನ್ನೇ ಆರಾಧಿಸುವೆ, ಮಾತ್ರ ಯೇಸುವೇ.
ನಾರಾಧಿಸುವೆ ಆರಾಧಿಸುವೆ ಓಹೋ ಆರಾಧಿಸುವೆ glory. ನಿನ್ನನ್ನೇ ಮಾತ್ರ ದೇವರ ಮಹಿಮೆ ನೀವು ಇದ್ದ ಜಾಗದಲ್ಲಿ ಓ ಹಬ್ಬುತ್ತಲೇ ಇದೆ, ಅದು ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ರಿಸೀವ್ ಇಟ್. ಆರಾಧಿಸುವೆ Yes, yes, come on, come on. ನಿನ್ನನ್ನೇ Worship him. ಮಾತ್ರ ಯೇಸುವೇ ಆರಾಧಿಸುವೆ ನಾರಾಧಿಸುವೆ ಓ ನಾರಾಧಿಸುವೆ ನಿನ್ನನೆ ಮಾತ್ರ ಯೇಸುವೆ ನಾರಾಧಿಸುವೆ ನಾರಾಧಿಸುವೆ ನಿನ್ನನೆ ಮಾತ್ರ ಯೇಸುವೆ ನಾರಾಧಿಸುವೆ. ನಮ್ಮ ಕರಗಳನ್ನು ಮೇಲಕ್ಕೆತ್ತುವ, ಆ ಕರಗಳೊಂದಿಗೆ ಮನಸ್ಸನ್ನು ಕೂಡ ಮೇಲಕ್ಕೆತ್ತಿ ಆತನನ್ನು ಆರಾಧಿಸುವ. ನಾರಾಧಿಸುವೆ ನೀನನೇ ಮಾತ್ರ ಯೇಸುವೆ ನಾರಾಧಿಸುವೆ ನಾರಾಧಿಸುವೆ ನಿನ್ನನೆ ಮಾತ್ರ ಯೇಸುವೆ. ತಂದೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಸ್ತುತಿಸುತ್ತೇವೆ. ಸ್ವಾಮಿ, ನಮ್ಮೊಂದಿಗೆ ಸೇರಿ ಮನೆ ಮನೆಗಳಲ್ಲಿ ಈ ವಾಹಿನಿಯ ಮೂಲಕ ನೋಡಿ ನಿನ್ನನ್ನು ಆರಾಧಿಸಿದಂಥ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಆಶೀರ್ವದಿಸುತ್ತೇವೆ. ಈಗ ನಿನ್ನ ವಾಕ್ಯವನ್ನು ಕೇಳುವ ಸಮಯ. ನಿನ್ನ ದಾಸನ ಮೂಲಕ ನಮ್ಮೆಲ್ಲರೊಂದಿಗೆ ಮಾತನಾಡು. ನಿನ್ನ ವಾಕ್ಯಕ್ಕಾಗಿ ಎಲ್ಲ ಹೃದಯಗಳು ತೆರೆಯಲ್ಪಡಲಿ, ಆತ್ಮಿಕ ಕಿವಿಗಳು ಮನೋನೇತ್ರಗಳು ತೆರೆಯಲ್ಪಡಲಿ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. Thank you, Father. Lord, we worship you and rejoice in your presence. ಕರ್ತ, ನಾವು ನಿನ್ನಲ್ಲಿ ಆನಂದ ಪಡ್ತಾ ಇದ್ದೇವೆ. Thank you. ಇದು ಮಹಿಮೆಯ ಸ್ತರವಿದು, ಇದು ಕೃಪೆಯ ಸ್ತರ. ಆತನ ಶಕ್ತಿಯನ್ನು ನಾನು ಅನುಭವಿಸುವೆ. ಆತನು ಚಲಿಸುವನು ನಮ್ಮ ಮಧ್ಯದಲ್ಲಿ. ಇದು ಮಹಿಮೆಯ ಸ್ತರವಿದು, ಇದು ಕೃಪೆಯ ಸ್ತರ. ಆತನ ಶಕ್ತಿಯನ್ನು ನಾನು ಅನುಭವಿಸುವೆ. ಆತನು ಚಲಿಸುವನು ನಮ್ಮ ಮಧ್ಯದಲ್ಲಿ. ಶುದ್ಧನೇ 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 ಶುದ್ಧನೇ. ಇದು ಮಹಿಮೆಯ ಸ್ತರವಿದು, ಇದು ಕೃಪೆಯ ಸ್ತರ. ಆತನ ಶಕ್ತಿಯನ್ನು ನಾನು ಅನುಭವಿಸುವೆ. ಆತನು ಚಲಿಸುವನು ನಮ್ಮ ಮಧ್ಯದಲ್ಲಿ. ಹೋಲಿ 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 holy. This is the realm of your glory. This is the realm of your grace. I can feel your mighty power. It is moving in this place. Holy, 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 holy. Shuddhane, shuddhane, shuddhane.
ನಿನ್ನ ಮಹಿಮೆಯ ಸ್ತರದಲ್ಲಿದ್ದೇವೆ. ಕ್ರಿಸ್ತನಲ್ಲಿ ನಾವು ಕೃಪೆಯ ಸ್ತರದಲ್ಲಿದ್ದೇವೆ. ನಿನ್ನ ಶಕ್ತಿಯನ್ನು ನಮ್ಮ ಒಳಗೆ ನಾವು ಅನುಭವಿಸ್ತಾ ಇದ್ದೇವೆ. ಕರ್ತನೆ, ನೀನು ಎಲ್ಲಾ ಕಡೆಯಲ್ಲಿ ಚಲಿಸ್ತಾ ಇದ್ದೀವಿ. ಯಾರು ದೇವರ ವಾಕ್ಯವನ್ನು ಈಗ ಕೇಳ್ತಾ ಇದ್ದಾರೋ ಅವರ ಜೀವಿತದಲ್ಲಿ, ಅವರ ಕುಟುಂಬದಲ್ಲಿ ನೀನು ಚಲಿಸುವನಾಗಿದ್ದೆ. ಅದಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ಪವಿತ್ರ ಆತ್ಮನೇ, ನಾವು ನಿನ್ನಿಂದ ನಡೆಸಲ್ಪಡುತ್ತೇವೆ, ನಿನ್ನಿಂದ ಹೊಂದುತ್ತೇವೆ. ಥ್ಯಾಂಕ್ ಯು ಇನ್ ಜೀಸಸ್ ನೇಮ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ. ನಾವು ಆಲ್ರೆಡಿ ಎಕ್ಸಾಲ್ಟೇಷನ್ ಮೆಸೇಜ್, ಅದೇ ರೀತಿ ಆರಾಧನೆಯನ್ನು ನಾವು ಅನುಭವಿಸ್ತೀವಿ, ಆತನ ಪ್ರಸನ್ನತೆಯನ್ನು. ಪಾಸ್ಟರ್ ಜಾನ್ ಅವರು ಆರಾಧನೆಯಲ್ಲಿ ನಡೆಸಿದರು. ಪಾಸ್ಟರ್ ಜೋಸೆಫ್ ಅವರು ಉತ್ತೇಜನ ವಾಕ್ಯವನ್ನು ನಿಮ್ಮ ಮಧ್ಯದಲ್ಲಿ ಹಂಚಿದರು. ಈಗ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಸತ್ಯವೇದ ಹೇಳುತ್ತದೆ, ಕೀರ್ತನೆ 37:32 ವಚನ, Psalms 37:32 ವರ್ಸ್. ದುಷ್ಟನು ಹೊಂಚು ಹಾಕಿ ನೀತಿವಂತನನ್ನು ಕೊಲ್ಲಬೇಕೆಂದು ಸಮಯ ನೋಡುತ್ತಾನೆ, ಆದರೆ ಯೆಹೋವನು ಅವನನ್ನು ಸಿಕ್ಕಗೊಡಿಸುವುದಿಲ್ಲ. ಪ್ರಿಯರೇ, ಇಲ್ಲಿ ಬೈಬಲ್ ಹೇಳ್ತದೆ, ದುಷ್ಟನು ಹೊಂಚು ಹಾಕಿ ಪ್ಲಾನ್ ಮಾಡಿ ನೀತಿವಂತನನ್ನು ಕೊಲ್ಲಬೇಕೆಂದು ನೋಡುತ್ತಾನೆ, ಸಮಯ ನೋಡುತ್ತಾನೆ. ದ ಟೈಮ್, ದ ಬೈಬಲ್ ಹೇಳ್ತಿದೆ ಸಮಯ, ಇಟ್ಸ್ ಅ ಟೈಮ್. Evil has a time. ಆದರೆ ಬೈಬಲ್ ಹೇಳ್ತಿದೆ, ಯೆಹೋವನು ಅವನನ್ನು ಸಿಕ್ಕಗೊಡಿಸುವುದಿಲ್ಲ. ಯಾರು ನೀತಿವಂತ, ಯಾರು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ್ದಾರೋ ಅವರು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದಾರೆ. ಒನ್ಸ್ ಯು ಬಿಲೀವ್, ಒಮ್ಮೆ ನೀವು ನಂಬಿದ್ದೀರಿ, ದೇವರು ಕ್ರಿಸ್ತನಲ್ಲಿ ಏನು ಮಾಡಿ ಮುಗಿಸಿದ್ದಾನೆ, ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ನೀವು ಯಾವಾಗ ನಂಬಿದ್ದೀರಿ, ನೀವು ನೀತಿವಂತರಾಗಿ ಹುಟ್ಟಿದ್ದೀರಿ. ಅದಕ್ಕೋಸ್ಕರ ರೋಮಾಪುರದ ಪತ್ರಿಕೆ 10:9 ವಚನ ಹೇಳ್ತದೆ, ದೇವರು ಯೇಸು ಕ್ರಿಸ್ತನನ್ನು ಸತ್ತವರ ಒಳಗಿಂದ ಎಬ್ಬಿಸಿದನೆಂದು ನಿನ್ನ ಹೃದಯದಿಂದ ನಂಬಿದರೆ ನಿನಗೆ ನೀತಿಯು ದೊರಕುವಂಥದ್ದು. ಈ ನೀತಿ ಎಂಬುವಂಥದ್ದು ದೇವರ ವರ ಕ್ರಿಸ್ತನಲ್ಲಿ, ಇಸ್ ಅ ಕೃಪೆ. ಬಾಯಿಂದ ನೀನು ಅನೌನ್ಸ್ ಮಾಡಿದರೆ ದ ಬೈಬಲ್ ಹೇಳ್ತದೆ ನಿನಗೆ ರಕ್ಷಣೆ ಆಯಿತು. ರೋಮಾಪುರದ ಪತ್ರಿಕೆ 10:9 ಮತ್ತು 10 ವಚನ ನಾವು ನೋಡ್ತೇವೆ. ಈಗ ನೀತಿವಂತನಾಗಿದ್ದಿ, ನಿನ್ನ ಹೆಜ್ಜೆಗಳು ದೇವರಿಂದ ನೇಮಿಸಲ್ಪಟ್ಟಿದೆ. ನಿನ್ನ ಹೆಜ್ಜೆಗಳು ದೇವರಿಂದ ನೇಮಿಸಲ್ಪಟ್ಟಿದೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ 37ನೇ ಕೀರ್ತನೆ 23ನೇ ವಚನ, ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. The step of righteous man ordained by the Lord. Praise God. ದೇವರಿಂದಲೇ ನೇಮಿಸಲ್ಪಟ್ಟಿದೆ. You will be in the right time, the right place. ನೀನು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸ್ ಅಲ್ಲಿ ಇರುತ್ತೆ. You will be the right time, the right place. If you are not serious about God, ನೀನು ದೇವರೊಟ್ಟಿಗೆ ಸೀರಿಯಸ್ ಇಲ್ಲ, ದೇವರ ಯೋಜನೆ ಒಟ್ಟಿಗೆ, you will be in the wrong place. Praise God. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ದುಷ್ಟನು ನಿಮ್ಮ ವಿರುದ್ಧವಾಗಿ ಅನೇಕ ಪ್ಲಾನ್ಗಳನ್ನು ಮಾಡಿಟ್ಟಿದ್ದಾನೆ. How to destroy your life, how to destroy your ministry, how to destroy your family, how to kill you. But you have a good news. God's plan is greater than enemy's plan for you. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ದುಷ್ಟನು ಹೊಂಚು ಹಾಕಿ, ಈಸ್ ಅ ಪ್ಲಾನ್ ಮಾಡಿ ನೀತಿವಂತನನ್ನು ಕೊಲ್ಲಬೇಕೆಂದು ಸಮಯ ನೋಡ್ತಾನೆ. ಹೌ ಕ್ಯಾನ್ ಐ ಕಿಲ್? ಬಟ್ ಬೈಬಲ್ ಹೇಳ್ತದೆ, ಯೆಹೋವನು ಅವನಿಗೆ ಸಿಕ್ಕಗೊಡಿಸುತ್ತಿಲ್ಲ. ಯು ಆರ್ ಸೇಫ್ ಇನ್ ಕ್ರೈಸ್ಟ್, ಯು ಆರ್ ಪ್ರೊಟೆಕ್ಟೆಡ್ ಇನ್ ಕ್ರೈಸ್ಟ್. ವಿಚ್ ಕಂಟ್ರಿ ಯು ಆರ್ ಇನ್, ಯಾವ ದೇಶದಲ್ಲಿ ನೀವಿದ್ದೀರಿ, ಎಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಯಾವ ಪ್ರದೇಶದಲ್ಲಿದ್ದೀರಿ,
ಒಂದು ವೇಳೆ ಕ್ರಿಸ್ತನಲ್ಲಿ ಇರುವುದಾದರೆ ಯು ಆರ್ ಎ ರೈಚಸ್ ಮ್ಯಾನ್, ನೀನು ನೀತಿವಂತನಾಗಿದ್ದಿ. ನಿನ್ನ ಕ್ರಿಯೆಗಳಿಂದಲ್ಲ, ನಿನ್ನ ಕೆಲಸಗಳಿಂದಲ್ಲ, ದೇವರು ಕ್ರಿಸ್ತನಲ್ಲಿ ವರವಾಗಿ ಕೊಡಲ್ಪಟ್ಟ ನೀತಿ. ರೋಮಾಪುರದ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಆತನ ಕೃಪೆಯ ಮೂಲಕ ನೀತಿ ಎಂಬ ವರವನ್ನು ಹೊಂದಿದವರು ಜೀವಭರಿತರಾಗಿ ಒಬ್ಬ ಪುರುಷನ ಮೂಲಕ ಅಂದರೆ ಕ್ರಿಸ್ತನಲ್ಲಿ ಅವರು ಜೀವಭರಿತರಾಗಿ ಆಳುವರು. ಸಮಸ್ಯೆಗಳ ಮೇಲೆ, ಪ್ರಾಬ್ಲಮ್ಗಳ ಮೇಲೆ, ಈವಿಲ್ ಪ್ಲಾನ್ಗಳ ಮೇಲೆ, ದುಷ್ಟನ ಯೋಜನೆಗಳ ಮೇಲೆ ಅವರು ಆಳುವರು ಅಂತ ಬೈಬಲ್ ಹೇಳುತ್ತದೆ. ಅದರಿಂದ ಪ್ರಿಯ ಸಹೋದರ ಸಹೋದರಿ, ಭಯ ಪಡಬೇಡ. ಡೋಂಟ್ ಥಿಂಕ್ ಆಲ್ ಡೇ. ಯಾವ ದಿವಸ ಇಡೀ ದಿನ ಥಿಂಕ್ ಮಾಡಿ, ಆಲೋಚನೆ ಮಾಡಿ ಕುತ್ಕೊಳ್ಬೇಡ, ದುಷ್ಟ ನನಗೋಸ್ಕರ ಏನು ಪ್ಲಾನ್ ಮಾಡಿದ್ದಾನೆ, ಅಯ್ಯೋ ನನ್ನ ಭವಿಷ್ಯ ಏನಾಗ್ತದೆ, ನನ್ನ ಮಕ್ಕಳ ಭವಿಷ್ಯ ಏನಾಗ್ತದೆ. ದುಷ್ಟನೇ ಎಷ್ಟೇ ಯೋಜನೆ ಮಾಡಿರ್ಬೋದು, ನಿನ್ನ ಬಿಸ್ನೆಸ್ನ ವಿಷಯವಾಗಿ, ನಿನ್ನ ಕುಟುಂಬದ ವಿಷಯವಾಗಿ, ನಿನ್ನ ಫ್ಯಾಮಿಲಿ ವಿಷಯವಾಗಿ, ನಿನ್ನ ಮ್ಯಾರೇಜ್ನ ವಿಷಯವಾಗಿ, ನೀನು ಮಾಡುತ್ತಿರೋ ಕರ್ತನ ಸೇವೆಯ ವಿಷಯವಾಗಿ, ನಿನ್ನ ಟ್ರಾವೆಲಿಂಗ್ನ ವಿಷಯವಾಗಿ, ನಿನ್ನ ರಿಲೇಶನ್ಶಿಪ್ನ ವಿಷಯವಾಗಿ, ನಿನ್ನನ್ನು ದೇವರು ಯಾವುದಕ್ಕೆ ಅಪಾಯಿಂಟ್ ಮಾಡಿದ್ದಾನೋ, ಯಾವುದಕ್ಕೆ ಆತನು ಯೋಜಿಸಿಟ್ಟಿದ್ದಾನೋ ಅದರ ವಿಷಯವಾಗಿ ದುಷ್ಟನ ಅನೇಕ ಪ್ಲಾನ್ಗಳನ್ನು ಮಾಡಿರ್ಬೋದು. ಬಟ್ ಬೈಬಲ್ ಹೇಳುತ್ತದೆ, ದೇವರ ಯೋಜನೆ ನಿನಗೋಸ್ಕರ ದೊಡ್ಡದಿದೆ. ದೇವರ ಯೋಜನೆ ದೇವರ ವಾಕ್ಯವಾಗಿದೆ. ಇಫ್ ಯು ಫಾಲೋ ದ ವರ್ಡ್ ಆಫ್ ಗಾಡ್, ಇಫ್ ಯು ಇಂಟ್ರೆಸ್ಟ್ ಇನ್ ದ ವರ್ಡ್ ಆಫ್ ಗಾಡ್, ಯು ಆರ್ ಎಕ್ಸೈಟೆಡ್ ಅಬೌಟ್ ದ ವರ್ಡ್ ಆಫ್ ಗಾಡ್. ಒಂದು ವೇಳೆ ನೀನು ಆಸಕ್ತನಾಗಿದ್ದರೆ ದೇವರ ವಾಕ್ಯದಲ್ಲಿ, ದಟ್ ಮೀನ್ಸ್ ದೇವರ ಯೋಜನೆಯಲ್ಲಿ ಆಸಕ್ತನಾಗಿದ್ದೆ. ಪ್ರೈಸ್ ಗಾಡ್. ದ ಬೈಬಲ್ ಹೇಳ್ತದೆ, ಈ ಲೋಕದಲ್ಲಿ ಅನೇಕ ವ್ಯಕ್ತಿಗಳನ್ನು ನೋಡಬಹುದು, ಅವರನ್ನು ಅನುಸರಿಸಬೇಡ. ದ ಬೈಬಲ್ ಹೇಳ್ತದೆ, ಎಲ್ಲರನ್ನು ಅನುಸರಿಸಬೇಡ್ರಿ, ಎಲ್ಲ ವಿಶ್ವಾಸಿಗಳನ್ನು ಅನುಸರಿಸಬೇಡ್ರಿ, ಎಲ್ಲ ಸೇವಕರನ್ನು ಅನುಸರಿಸಬೇಡ್ರಿ. ಯಾರನ್ನು ಅನುಸರಿಸಬೇಕು ಅಂತ ಬೈಬಲ್ ಹೇಳ್ತದೆ. ಇಬ್ರಿಯರಿಗೆ ಬರೆದ 6ನೇ ಅಧ್ಯಾಯ 12ನೇ ವಚನ ಹೇಳ್ತದೆ, ಯಾರು ದೇವರ ವಾಗ್ದಾನಗಳನ್ನು ನಂಬಿಕೊಂಡು ಅದರ ಫಲಗೋಸ್ಕರ ಬಹು ದಿವಸ ತಾಳ್ಮೆಯಲ್ಲಿ ಇದ್ದುಕೊಂಡು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸಿರಿ. ಎಲ್ಲರನ್ನು ಅನುಸರಿಸಿ ಅಂತ ಹೇಳುವುದಿಲ್ಲ, ಅವರನ್ನು ಅನುಸರಿಸಿರಿ. ಮುಂದೆ ನಾನು ಓದ್ತೇನೆ, ಅವನು ನ್ಯಾಯವಿಚಾರಣೆಯಲ್ಲಿ ಅಪರಾಧಿಯಿಂದ ಎನಿಸಲ್ಪಡುವುದಿಲ್ಲ. ಯೆಹೋವನು ನಿರೀಕ್ಷಿಸುವನಾಗಿ ಆತನ ಮಾರ್ಗವನ್ನು ಅನುಸರಿಸು. ಯೆಹೋವನು ನಿರೀಕ್ಷಿಸುವನಾಗಿ ಆತನ ಮಾರ್ಗ ಬೇರೆ ಯಾವುದಿಲ್ಲ, ಅದು ವಾಕ್ಯದ ಮಾರ್ಗ, ಅದು ಜೀವದ ಮಾರ್ಗ, ಸಮೃದ್ಧಿಯ ಮಾರ್ಗ, ಪ್ರೊಟೆಕ್ಷನ್ನ ಮಾರ್ಗ. ವಕ್ರ ಬುದ್ಧಿಯುಳ್ಳವನ ಮಾರ್ಗದಲ್ಲಿ ಮುಳ್ಳುಗಳು ಮತ್ತು ಕಲ್ಲುಗಳು ಇದ್ದೇ ಇರುವವು. ಸಮಸ್ಯೆಗಳು, ಏರುಪೇರುಗಳು, ಡಿಪ್ರೆಷನ್, ಟೆನ್ಷನ್ ಇದು ಇದ್ದೇ ಇರ್ತದೆ. ಬೈಬಲ್ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಡ್ತದೆ. ನೆಕ್ಸ್ಟ್ ಬೈಬಲ್ ಹೇಳ್ತದೆ, ಆಗ ಆತ ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ದುಷ್ಟರು ತೆಗೆದು ಹಾಕಲ್ಪಡುವುದನ್ನು ನೀನು ನೋಡುವಿ. ದುಷ್ಟನು ಭೀಕರನಾಗಿ, 37ನೇ ಅಧ್ಯಾಯ 35ನೇ ವಚನ, ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನೋಡಿದೆನು. ತರುವಾಯ ನಾನು ಆ ದಾರಿಯಲ್ಲಿ ಹೋಗಿ ನೋಡಲಾಗಿ ಅವನು ಇಲ್ಲದೆ ಹೋಗಿದ್ದನು. ಅವನನ್ನು ಹುಡುಕಿದರೂ ಸಿಕ್ಕಲೇ ಇಲ್ಲ, ಅಡ್ರೆಸ್ಸೇ ಇಲ್ಲ. ಇವತ್ತು ಅನೇಕ ಜನರು ವಕ್ರ ಮಾರ್ಗಗಳನ್ನು ಅಥವಾ ರಾಂಗ್ ಮಾರ್ಗಗಳಲ್ಲಿ ದೊಡ್ಡದಾಗಿ ಬೆಳೆದವರನ್ನು ನೀವು ನೋಡಬಹುದು. ಬೈಬಲ್ ಹೇಳ್ತಿದೆ, ತಪ್ಪಿ ಕೂಡ ಅವನನ್ನು ಅನುಸರಿಸಬೇಡ. ದುಷ್ಟನು ಹಸುರಸನಾಗಿ ಸ್ವಸ್ಥಳದಲ್ಲಿ ಬೆಳೆದುದನ್ನು ನೋಡಿದೆನು. ಸ್ವಲ್ಪ ಹೊತ್ತಿನ ದಿನದಲ್ಲಿ ಆ ದಾರಿಯಲ್ಲಿ ನಾನು ಹೋಗುವಾಗ ಅವನ ಅಡ್ರೆಸ್ಸೇ ಇಲ್ಲ. ಎಷ್ಟು ಹುಡುಕಿದರೆ ಅವನು ಸಿಗುವುದಿಲ್ಲ. ಹೋಗಿ ದೇಶ ಬಿಟ್ಟು ಬೇರೊಂದು ದೇಶದಲ್ಲಿ ಕೂತ್ಕೊಳ್ತಾನೆ. ಅಲ್ಲಿವರೆಗೆ ಜನರಿಗೆ ವಾಕ್ಯದ ಮೇಲೆ ಇಂಟ್ರೆಸ್ಟ್ ಇರುವುದಿಲ್ಲ. ಅಲ್ಲಿವರೆಗೆ ಅವರನ್ನು ನೋಡಿ ಅವನಾಗೆ ಆಗ್ಬೇಕು. ನೀವು ಯಾರ ಹಾಗೆ ಆಗ್ಲಿಕ್ಕೆ ನೋಡ್ಬೇಡ್ರಿ, ನೀವು ಯೇಸುನ ಹಾಗೆ ಆಗ್ಲಿಕ್ಕೆ ನೋಡ್ರಿ. ಬಿ ಲೈಕ್ ಜೀಸಸ್ is a perfect example. Praise God. Don't compare yourself to other people. ಯಾರೋ ಆಗ್ಲಿಕ್ಕೆ ನೋಡ್ಬೇಡ್ರಿ, ನೀನೇ ಆಗಿರು. ಯು ಆರ್ ಎ ಯುನೀಕ್ ಪರ್ಸನ್. ನಿನ್ನನ್ನು ದೇವರು ಅಮೂಲ್ಯವಾಗಿಯೂ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನಿನ್ನನ್ನು ಆತನು ಸೃಷ್ಟಿಸಿದ್ದಾನೆ. ಯು ಆರ್ ಎ ಪೆಕ್ಯುಲರ್ ಪೀಪಲ್. ಅಂದ್ರೆ ವಿಚಿತ್ರ ಜನ, ನೀನು ವಿಚಿತ್ರ ವ್ಯಕ್ತಿ. ದೇವರು ನಿನ್ನನ್ನು ವಿಚಿತ್ರವಾಗಿ ಮಾಡಿದ್ದಾನೆ. ಅದಕ್ಕೋಸ್ಕರ ಡೋಂಟ್ ಟ್ರೈ ಟು ಫಾಲೋ, ಡೋಂಟ್ ಟ್ರೈ ಟು ಬಿ ಸಂಬಡಿ. ಯಾರ ಹಾಗೆ ಆಗ್ಲಿಕ್ಕೆ ನೋಡಬೇಡ, ಯಾರನ್ನು ಅನುಸರಿಸಿ ನೋಡಬೇಡ. ಇಲ್ಲಿ ಬೈಬಲ್ ಹೇಳ್ತದೆ, ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದು ಮರದಂತೆ ವಿಸ್ತರಿಸಿಕೊಂಡುದನ್ನು ನೋಡಿದೆನು. ತರುವಾಯ ನಾನು ಆ ದಾರಿಯಲ್ಲಿ ಹೋಗಿ ನೋಡಲಾಗಿ ಅವನು ಇಲ್ಲದೆ ಹೋಗಿದ್ದನು. ಅವನು ಹುಡುಕಿದರೆ ಸಿಕ್ಕಲೇ ಇಲ್ಲ. ಒಳ್ಳೆಯ ನಡತೆ ಉಳ್ಳವನನ್ನು ನೋಡು,
ಯಥಾರ್ಥನನ್ನು ಲಕ್ಷಿಸು. ಯಾರು ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯದ ಪ್ರಕಾರ ನಡೀತದೋ ಆ ವ್ಯಕ್ತಿಯನ್ನು ಅನುಸರಿಸು. ಯಥಾರ್ಥವಂತರನ್ನು ಲಕ್ಷಿಸುವವರನ್ನು ನೋಡು, ಫಾಲೋ ದೆಮ್. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಕ್ರಿಸ್ತನನ್ನು ಅನುಸರಿಸಿದಂತೆ ನೀವು ನನ್ನನ್ನು ಅನುಸರಿಸಿರಿ. ಅವಂತನು ಹೇಳಿಲ್ಲ ಡೈರೆಕ್ಟ್ ನನ್ನನ್ನು ಅನುಸರಿಸಿರಿ ಅಂತ. ನಾನು ಕ್ರಿಸ್ತನನ್ನು ಅನುಸರಿಸಿದಂತೆ ನೀವು ನನ್ನನ್ನು ಅನುಸರಿಸಿರಿ, ಮತ್ತು ನಾನು ನಿಮಗೆ ಯಾರನ್ನು ಮಾದರಿಯಾಗಿ ತೋರಿಸಿದ್ದೇನೆ ಇವನನ್ನು ಮಾತ್ರ ಅನುಸರಿಸಂತ ಅವನನ್ನು ಅನುಸರಿಸಿ. ಪ್ರೈಸ್ ಗಾಡ್. ದಿಸ್ ಇಸ್ ಪೌಲನ ಲೀಡರ್ಶಿಪ್. ಪ್ರೈಸ್ ಗಾಡ್. ಕ್ರಮಪಡಿಸುವ ಅಡ್ಮಿನಿಸ್ಟ್ರೇಷನ್. ಅದಕ್ಕೆ ಎಲ್ಲರನ್ನು ಅನುಸರಿಸಲಿಕ್ಕೆ ಹೇಳಿಲ್ಲ, ಯಾರನ್ನು ಅನುಸರಿಸಬೇಕು, ಯಾರನ್ನು ಫಾಲೋ ಮಾಡಬೇಕು. ಅಪೊಸ್ತಲ ಪೌಲನ ಮೂಲಕ ಪವಿತ್ರಾತ್ಮನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ಇಲ್ಲಿ ಕೂಡ ದಾವೀದನ ಮೂಲಕ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ನಾವು ನೋಡ್ತೇವೆ, ಒಳ್ಳೆಯ ನಡತೆ ಉಳ್ಳವನನ್ನು ನೋಡು, ಯಥಾರ್ಥನ ಲಕ್ಷಿಸು, ಶಾಂತನಿಗೆ ಸಂತಾನ ಅಭಿವೃದ್ಧಿಯಾಗು. ಗಲಿಬಿಲ್ಲಿ ಉಳ್ಳವನಿಗೆಲ್ಲ. ಇಲ್ಲಿ ಕೆಲವರ ಹೆಸರು ಶಾಂತ ಅಂತ ಇರ್ತದೆ, ಆದರೆ ಫುಲ್ಲು ಗಲಿಬಿಲಿಗಳು ಜೀವಿತದಲ್ಲಿ. ಹೆಸರು ಆನಂದ ಅಂತ ಇರ್ತದೆ, ಆನಂದವೇ ಇಲ್ಲ. ಸಂತೋಷ ಅಂತ ಇರ್ತದೆ, ಸಂತೋಷವೇ ಇಲ್ಲ. ಇರ್ಲಿ. ದ್ರೋಹಿಗಳೆಲ್ಲರೂ ನಾಶವಾಗುವರು, ದುಷ್ಟರ ಸಂತಾನವು ತೆಗೆದು ಹಾಕಲ್ಪಡುವುದು. ನೀತಿವಂತರ ರಕ್ಷಣೆ ಯೆಹೋವನಿಂದಲೇ. 37ನೇ ಕೀರ್ತನೆ 39ನೇ ವಚನ ಹೇಳುತ್ತದೆ, ನೀತಿವಂತರ ರಕ್ಷಣೆ ಯೆಹೋವನಿಂದಲೇ. ಆ ಯೆಹೋವ ಬೇರೆ ಯಾರಲ್ಲ, ಕ್ರಿಸ್ತನಲ್ಲಿ ಆತ ನಮ್ಮ ತಂದೆ, ಇಸ್ ಅವರ್ ಫಾದರ್. ಓಕೆ. ಇಕ್ಕಟ್ಟಿನಲ್ಲಿ ಆತನೇ ಅವರಿಗೆ ದುರ್ಗಸ್ಥಾನ. ಯೆಹೋವನು ಸಹಾಯಕನಾಗಿ ಅವರನ್ನು ತಪ್ಪಿಸಿ ಬಿಡುವನು. ಅವರು ಆತನ ಆಶ್ರಿತರ, ಅದರಿಂದ ದುಷ್ಟರ ಕೈಯಿಂದ ತಪ್ಪಿಸಿ ರಕ್ಷಿಸುವನು. ಪ್ರಿಯರೇ, ಒಂದು ವೇಳೆ ನೀವು ಕ್ರಿಸ್ತನಲ್ಲಿ ಇರುವುದಾದರೆ, ಆತನ ಆಶ್ರಯ ಯಾವುದಂತ ಹೇಳಿದ್ರೆ ಅದು ಕ್ರಿಸ್ತನಲ್ಲಿ ಇರುವಂಥದ್ದು. ಒಂದು ವೇಳೆ ನೀನು ಕ್ರಿಸ್ತನಲ್ಲಿ ಇರುವುದಾದರೆ ನಿನ್ನ ಸೇಫ್ಟಿ, ನಿನ್ನ ಪ್ರೊಟೆಕ್ಷನ್, ನಿನ್ನ ಆಶ್ರಯ ಅದು ಕ್ರಿಸ್ತನಲ್ಲಿ ಇರುತ್ತದೆ. ಅದಕ್ಕೋಸ್ಕರ ನೀನು ಎಲ್ಲಿದ್ದಿ, ಎಲ್ಲಿಂದ ವಾಚ್ ಮಾಡ್ತಾ ಇದ್ದಿ, ಟಿವಿಯಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಎಲ್ಲಿ ನೀನು ವಾಚ್ ಮಾಡ್ತಾ ಇದ್ದಿ, ಭಯ ಪಡಬೇಡ. ನಿನ್ನ ಹೆಜ್ಜೆಗಳು ಯೆಹೋವನಿಂದ ನೇಮಿಸಲ್ಪಟ್ಟಿದೆ. ಬೈಬಲ್ ಹೇಳ್ತದೆ, ಸತ್ಪುರುಷನ ಗತಿ ಸ್ಥಾಪನೆಯು ಅಂದರೆ ನೀತಿವಂತರ ಹೆಜ್ಜೆಗಳು ದೇವರಿಂದಲೇ ನೇಮಿಸಲ್ಪಟ್ಟಿದೆ. ಯು ವಿಲ್ ಬಿ ಇನ್ ದ ರೈಟ್ ಟೈಮ್, ಇನ್ ದ ರೈಟ್ ಪ್ಲೇಸ್. ಭಯ ಪಡಬೇಡ. ಒಂದು ವೇಳೆ ನೀನಿರುವ ಸ್ಥಳದಲ್ಲಿ ವೈರಸ್ ಇರಬಹುದು, ಅಥವಾ ಅನೇಕರು ಸಾಯಬಹುದು, ಆದರೆ ದೇವರು ಅದಕ್ಕೆ ನಿನ್ನನ್ನು ಸಿಕ್ಕಗೊಳಿಸುವುದಿಲ್ಲ. ಯು ವಿಲ್ ಬಿ ಪ್ರೊಟೆಕ್ಟೆಡ್, ಯು ವಿಲ್ ಬಿ ಬ್ಲೆಸ್ಡ್. ಐ ಪ್ರೊಫೆಸೈಡ್ ಓವರ್ ಯು, ಯು ವಿಲ್ ಬಿ ಪ್ರೊಟೆಕ್ಟೆಡ್, ಯು ವಿಲ್ ಬಿ ಬ್ಲೆಸ್ಡ್, ಯು ವಿಲ್ ಬಿ ಇನ್ ದ ರೈಟ್ ಟೈಮ್, ದ ರೈಟ್ ಪ್ಲೇಸ್. ನೀನು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಇರುತ್ತೆ. ಒಂದು ವೇಳೆ ನೀನು ನೀತಿವಂತನಾಗಲಿಲ್ಲ, ಜಸ್ಟ್ ಬಿಲೀವ್ ಜೀಸಸ್. ಜೀಸಸ್ ಇಸ್ ಅವರ್ ರೈಚಸ್ನೆಸ್. ಯೇಸುವೆ ನಮ್ಮ ನೀತಿಯಾಗಿದ್ದಾನೆ. ದೇವರ ಕಡೆಯಿಂದ ಆತನ ನೀತಿ ಇಸ್ ಎ ಗಿಫ್ಟ್. ಜೀಸಸ್ ದ ಗಿಫ್ಟ್. ಒಂದು ವೇಳೆ ನೀನು ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ, ದಿಸ್ ಇಸ್ ರೈಟ್ ಟೈಮ್. ಇದು ಸರಿಯಾದ ಸಮಯವಾಗಿದೆ. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಾನೊಂದು ಪ್ರಾರ್ಥನೆ ಕಲಿಸ್ತೇನೆ ಮತ್ತು ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರೆಲ್ಲ ನೀವು ವಾಚ್ ಮಾಡ್ತಾ ಇದ್ದೀರಿ, ಎಸ್, ನನ್ನೊಟ್ಟಿಗೆ ನೀವು ಆ ಪ್ರಾರ್ಥನೆಯನ್ನು ಹೇಳ್ರಿ. ಭೂಮಿ ಆಕಾಶಗಳು ಉಂಟು ಮಾಡಿದ ದೇವರೇ, ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿದೆ. ಆತನು ನನ್ನ ಪಾಪಗಳನ್ನು, ಶಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನು ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನು. ನಾನು ನಂಬುತ್ತೇನೆ, ನನ್ನ ಪಾಪಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ನನ್ನ ಬಾಯಿಂದ ಘೋಷಿಸ್ತೇನೆ, ಯೇಸುವೆ ನನ್ನ ಕರ್ತನೆಂದು. ನಾನು ನಂಬುತ್ತೇನೆ, ನನಗೆ ರಕ್ಷಣೆ ಆಯಿತು. ಇವತ್ತಿನಿಂದ ನಾನು ದೇವರ ಮಗನಾಗಿದ್ದೇನೆ. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನನ್ನ ಮೇಲೆ ನಾನು ಸ್ವೀಕರಿಸ್ತೇನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಫಿಲ್ ಮಿ ವಿತ್ ದಿ ಹೋಲಿ ಸ್ಪಿರಿಟ್ ಆಫ್ ಗಾಡ್. ಕರ್ತನೆ, ಯಾರು ನಿನ್ನನ್ನು ಅಂಗೀಕಾರ ಮಾಡಿದ್ದಾರೆ ಅವರಿಗೋಸ್ಕರ ಪ್ರಾರ್ಥಿಸ್ತೇನೆ. ದುಷ್ಟನ ಎಲ್ಲ ಯೋಜನೆಗಳು ಅವರ ಜೀವಿತದಲ್ಲಿ ಮುರಿಯಲ್ಪಡಲಿ. ಐ ಬ್ರೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್.
ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಅವರಿಗೆ ಕನೆಕ್ಟ್ ಆಗಲಿ ಮತ್ತು ಇವರು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಇರಲಿ. ಐ ಬ್ಲೆಸ್ ದೆಮ್ ಅಂಡ್ ಪ್ರೊಟೆಕ್ಟ್ ದೆಮ್. ಕರ್ತನೆ, ಯಾರು ಈ ಕಾರ್ಯಕ್ರಮವನ್ನು ವಾಚ್ ಮಾಡ್ತಾ ಇದ್ದಾರೋ ಅವರೆಲ್ಲ ನಿನ್ನ ಹತೋಟಿ ತೆಗೆದು ಐ ಸ್ಪೀಕ್ ಯುವರ್ ಪ್ರೊಟೆಕ್ಷನ್ ಓವರ್ ದ ಲೈಫ್. ಎಲ್ಲಿಂದ ವಾಚ್ ಮಾಡ್ತಾ ಇದ್ದಾರೆ ಕರ್ತನೆ, ದುಷ್ಟನು ಇವರನ್ನು ಕೊಲ್ಲಬೇಕೆಂದು ನಾಶ ಮಾಡಬೇಕು ಎಂದು ಹೊಂಚು ಹಾಕಿದರು, ನೀನು ಅವರನ್ನು ಸಿಕ್ಕಗೊಡಿಸ್ತಿಲ್ಲ ಅಂತ ವಾಕ್ಯ ಹೇಳ್ತದೆ. ಐ ಬಿಲೀವ್ ಯರ್ ಪ್ಲಾನ್, ಐ ಬಿಲೀವ್ ಯರ್ ಹೆಲ್ತ್. ನಾನು ನಂಬುತ್ತೇನೆ ನಿನ್ನ ಆರೋಗ್ಯ, ನಿನ್ನ ಪ್ರೊಟೆಕ್ಷನ್ ಇವರ ಮೇಲೆ ಬಿಡುಗಡೆ ಆಗಿದೆ. ಅದಕ್ಕೋಸ್ಕರ ಸ್ತೋತ್ರ. ಥ್ಯಾಂಕ್ ಯು. ಇವರ ಆರೋಗ್ಯದಲ್ಲಿ ನಡೆಯಲಿ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಯಾರು ನೀವು ಬಿಗ್ ಜೆ ಟಿವಿ ವಾಚ್ ಮಾಡ್ತಾ ಇದ್ದೀರಿ, ಕಂಟಿನ್ಯೂ ಆಗಿ ವಾಚ್ ಮಾಡಿರಿ ಮತ್ತು ಬಿಗ್ ಜೆ ಟಿವಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಅದೇ ರೀತಿ ಈ ಬಿಗ್ ಜೆಗೋಸ್ಕರ ಒಂದು ವೇಳೆ ದೇವರು ನಿಮ್ಮನ್ನು ಪ್ರೇರೇಪಿಸ್ತಾ ಇದ್ದಾರೆ, ಸಪೋರ್ಟ್ ಫೈನಾನ್ಷಿಯಲಿ. ಯು ಆರ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.